ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೆಗ್ ಬಂದಿರೋ ಕನಕನ್ ಪರಿಸ್ಥಿತಿನ ನೋಡಿ ಕುಸುಮ ಅವರು ಕಣ್ಣೀರ್ ಹಾಕ್ತಾರೆ. ಏ ಕನಕ, ಏನೇ ಆಯ್ತು ನಿನಗೆ? ಯಾಕೆ ಈ ರೀತಿ ಇದ್ಯಾ? ಏ ಮೀನಾ, ನೀನಾದ್ರೂ ಹೇಳೆ, ಏನೇ ಆಯ್ತು ಇವಳಿಗೆ? ಯಾಕೆ ಇವಳು ಈ ರೀತಿ ಸಪ್ಪಗ್ ನಿಂತಿದ್ದಾಳೆ? ಇವಳ ಮೈ ಮೇಲೆಲ್ಲ ಏನೇ ಇದು ಗಾಯ ಅಂತ ಕುಸುಮ ಅವರು ಗಾಬರಿಯಿಂದ ಕೇಳ್ಬೇಕಾದ್ರೆ, ಅಮ್ಮ ಹೇಳ್ತೀನಮ್ಮ, ಮಂಜ ಸ್ವಲ್ಪ ನೀರ್ ತಗೊಂಡ್ ಬಾ ಅಂತ ಮೀನಾ ಹೇಳ್ಬೇಕಾದ್ರೆ, ಮಂಜ ನಾನೇ ತರ್ತೀನಿ ನೀರು ಅಂತ ಹೇಳ್ತಾ ತಾರಾ ಹೋಗಿ ನೀರ್ ತಗೊಂಡ್ ಬಂದ್ ಕೊಡ್ತಾಳೆ. ಹಾಗೆ ಮೀನಾ ಅವಳನ್ನ ರೂಮ್ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾಳೆ. ಆಗ ಜೊತೆಲೆ ಮೀನಾ ಮತ್ತೆ ಕುಸುಮ ಅವರು ಇರ್ತಾರೆ. ಕುಸುಮ ಅವರು ಕನಕನ್ಗೆ ಏನಾಯ್ತೋ ಎತ್ತ ಅನ್ನೋ ಟೆನ್ಷನ್ ಅಲ್ಲಿ ಮೀನನ್ ಹತ್ರ ಕೇಳ್ಬೇಕಾದ್ರೆ, ಅಮ್ಮ ಇದೆಲ್ಲ ಆ ಅರುಣ್ ಅವ್ರು ಮಾಡಿರೋ ಕೆಲ್ಸ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಕುಸುಮ ಅವ್ರಿಗೆ ಶಾಕ್ ಆಗತ್ತೆ. ಏನೇ ಹೇಳ್ತಿದ್ಯಾ ನೀನು ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಹೌದಮ್ಮ, ಅರುಣು ಕನಕನ್ಗೆ ತುಂಬಾನೇ ಹೊಡೆದಿದ್ದಾರೆ ಅಂತ ಮೀನಾ ಹೇಳ್ದಾಗ, ಏನು ಹೊಡೆದ್ರಾ ಅಂತ ಹೇಳ್ತಾ ಕುಸುಮ ಅವರು ಕನಕನ್ ಮೈ ಎಲ್ಲ ನೋಡ್ತಿರ್ತಾರೆ. ಅವಳ ಮೈ ಪೂರ್ತಿ ಬರೀ ಗಾಯಗಳೇ ತುಂಬೋಗಿರತ್ತೆ. ಈ ಕನಕ, ಅಳಿಯಂದ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ಕುಸುಮ ಅವರು ಟೆನ್ಷನ್ ಅಲ್ಲಿ ಕೇಳ್ಬೇಕಾದ್ರೆ, ಅಮ್ಮ ಇದೇನೋ ಹೊಸದಾಗ್ ನಡೀತಾ ಇಲ್ಲಮ್ಮ, ತುಂಬಾ ದಿವಸದಿಂದ ಅವನು ಇದೇ ತರ ಟಾರ್ಚರ್ ಕೊಡ್ತಾ ಇದ್ದಾನೆ. ಆದ್ರೆ ಇವಳು ನಮ್ಗ್ ಯಾರಿಗೂ ಹೇಳ್ದೆ ಇದನ್ನೆಲ್ಲ ಮುಚ್ಚಿಟ್ಟಿದ್ದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ದೇವ್ರೆ, ಏನೇ ಇದೆಲ್ಲ? ಕನಕ, ಇದು ನಿಜ ಏನೇ? ಅಳಿಯಂದ್ರು ನಿಮ್ಗೆ ಟಾರ್ಚರ್ ಕೊಡ್ತಿದಾರೇನೆ? ಹೇಳೆ, ಏನೇ ಆಯ್ತು ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ ಕನಕ ತುಂಬಾನೇ ಅಳ್ತಿರ್ತಾಳೆ. ಹೌದು ಅಮ್ಮ, ನಮ್ಮ ಅತ್ತೆ ತೀರೋದಾಗ್ಲಿಂದ ಅವ್ರ ಕ್ಯಾರೆಕ್ಟರೇ ಚೇಂಜ್ ಆಗ್ಬಿಟ್ಟಿದೆ. ಪ್ರತಿ ದಿವ್ಸ ಯಾವ್ದಾದ್ರು ಒಂದ್ ವಿಷಯಕ್ಕೆ ನನ್ ಮೇಲ್ ಕೋಪ ಮಾಡ್ಕೊಂಡು ನನ್ಗೆ ಹೊಡಿತಾನೆ ಇದಾರಮ್ಮ. ಎಷ್ಟೋ ಸಲಿ ಬೆಲ್ಟಲ್ಲೆಲ್ಲ ಹೊಡೆದಿದ್ದಾರೆ ಅಂತ ಹೇಳ್ಕೊಂಡು ಕನಕ ಅಳ್ಬೇಕಾದ್ರೆ ಅಷ್ಟ್ರಲ್ಲಿ ಸೂರ್ಯನು ಅಲ್ಲಿಗ್ ಬರ್ತಾನೆ. ಅಳಿಯಂದ್ರು ಯಾಕೆ ಈ ರೀತಿ ಹೊಡೆದಿದಾರ ನಿನ್ಗೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಏನ್ ಮಾಡೋದತ್ತೆ, ಅವ್ನ್ ಮನುಷ್ಯ ಆಗಿದ್ರೆ ತಾನೆ ಒಂದ್ ಹೆಣ್ಣು ಹುಡುಗಿ ಮೇಲೆ ಈ ರೀತಿ ಕೈ ಮಾಡಿದಾನಲ್ಲ ಅಂತ ಸೂರ್ಯ ಬೈತಿರ್ತಾನೆ. ಅಮ್ಮ, ಇವ್ರ ಮೇಲಿರೋ ಕೋಪನ ಕನಕನ್ ಮೇಲೆ ಅರುಣ್ ತೋರ್ಸಿದಾರಮ್ಮ. ಇವ್ರ ಬಗ್ಗೆ ಮಾತಾಡಿದ್ದಕ್ಕೇನೆ ಕೋಪ ಮಾಡ್ಕೊಂಡು ಇವಳಿಗೆ ಈ ರೀತಿ ಹೊಡೆದಿದ್ದಾರೆ ಅಂತ ಮೀನಾ ಹೇಳ್ದಾಗ, ಅಯ್ಯೋ ದೇವ್ರೆ, ಅಲ್ಲ ಕಣೆ, ಅಳಿಯಂದ್ರು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟೊಂದು ಕೀಳ್ ಮಟ್ಟಕ್ಕೆ ಇಳಿತಾರೆ ಅಂತಾನು ನಾನ್ ಅನ್ಕೊಂಡಿರ್ಲಿಲ್ಲ ಕಣೆ ಅಂತ ಕುಸುಮ ಅವರು ಹೇಳ್ತಾ ಅಳ್ಬೇಕಾದ್ರೆ, ಅವ್ನ್ ಮಾಡಿರೋ ಈ ಕಂತ್ರಿ ಕೆಲ್ಸಕ್ಕೆ ಇಷ್ಟೊತ್ಕ ಅವ್ನ್ ಕೈ ಕಾಲೆಲ್ಲ ಮುರಿದಾಕ್ಬಿಡೋಣ ಅಂತ ಅಂತಿದ್ದೆ. ಆದ್ರೆ ಏನ್ ಮಾಡೋದು, ನಿಮ್ ಮಗಳೇ ತಡೆದ್ಬಿಟ್ಲತ್ತೆ. ಎಷ್ಟೇ ಆದ್ರೂ ನಮ್ಮನೆ ಹುಡುಗಿ ಜೀವನನು ನಮಗ್ ಮುಖ್ಯ ಆಗತ್ತಲ್ವಾ? ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕೋ ಅದ್ ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇವಳನ್ನ ಪ್ರೀತಿಸಿ ಇವಳೇ ಬೇಕು ಅಂತ ಹಠ ಮಾಡಿ ಮದ್ವೆ ಮಾಡ್ಕೊಂಡ್ರು ಅಂತವ್ರು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅತ್ತೆ, ಅವನ್ಗೆ ಕನಕನ್ ಮೇಲೆ ಯಾವ್ದೇ ರೀತಿ ಕೋಪ ಇಲ್ಲ ಅತ್ತೆ. ಅವನ್ ಕೋಪ ಇರೋದೆಲ್ಲ ನನ್ ಮೇಲೆ. ಅದನ್ನ ನನ್ನ ಹತ್ರ ತೋರ್ಸಕ್ ಆಗೋದಿಲ್ವಲ್ಲ, ಅದಕ್ಕೆ ಕನಕನ್ ಮೇಲ್ ತೋರಿಸ್ತಾ ಇದಾನೆ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಈ ರೀತಿ ಕಷ್ಟ ಕೊಡೋನ್ ಜೊತೆ ಮದ್ವೆ ಮಾಡ್ಬಿಟ್ನಲ್ಲಪ್ಪ. ನೀವ್ ಚಿಕ್ಕವರಾಗಿದ್ದಾಗ ನಿಮ್ ಅಪ್ಪ ಆಗ್ಲಿ ನಾನಾಗ್ಲಿ ನಿಮ್ ಮೇಲೆ ಯಾವತ್ತೂ ಕೈ ಮಾಡಿಲ್ಲ ಕಣೆ. ಅಂತದ್ರಲ್ಲಿ ಇವಳಿಗೆ ಇಷ್ಟೊಂದೆಲ್ಲ ಹೊಡೆದಿದಾರಲ್ಲ ಅವರು ಅಂತ ಹೇಳ್ಕೊಂಡು ಕುಸುಮ ಅವರು ಅಳ್ಬೇಕಾದ್ರೆ, ಅತ್ತೆ ನೀವ್ ಅಳ್ಬೇಡಿ, ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆ ಅರುಣ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಕನಕ, ನನ್ನ ಹತ್ರ ಏನಾದ್ರೂ ಒಂದ್ ಮಾತ್ ಹೇಳ್ಬೋದಿತ್ತಲ್ಲೇ, ನನ್ನೆಲ್ಲ ಚೆನ್ನಾಗ್ ನೋಡ್ಕೋತಾರೆ ಅಂತ ಸುಳ್ಳು ಬೇರೆ ಹೇಳ್ದಲೆ ನನ್ನ ಹತ್ರ ಅಂತ ಕುಸುಮ ಅವ್ರು ಕೇಳಿದಾಗ, ಏನ್ ಮಾಡ್ಲಿ ಅಮ್ಮ, ನನ್ ಕಷ್ಟನ ನಿನ್ ಹತ್ರ ಹೇಳ್ಕೊಂಡು ನಿನಗೂ ನೋವು ಕೊಡ್ಲಾ? ಎಲ್ಲ ನನ್ ಹಣೆ ಬರಮ್ಮ. ಅವತ್ತು ಬಾವ ಹೇಳಿದ್ ಮಾತನ್ನ ನಾನ್ ಕೇಳಿದಿದ್ರೆ ಇವತ್ತು ನನಗೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಬೇಕು ಬೇಕು ಅಂತ ಅವ್ರನ್ನೇ ಹೋಗಿ ಮದ್ವೆ ಮಾಡ್ಕೊಂಡೆ. ಇದ್ರಿಂದ ಅಕ್ಕ ಬಾವನ್ ಮಧ್ಯೆ ಎಷ್ಟು ಜಗಳ ಆಯ್ತು, ಅದಕ್ಕೂ ನಾನೇ ಹೊಣೆ ಆಗ್ಬೇಕಾಯ್ತು. ಇಷ್ಟೆಲ್ಲಾ ಕಷ್ಟಪಟ್ಟು ಪಡ್ಕೊಂಡಿದ್ ಜೀವನ ಇವತ್ತು ಹಿಂಗಾಗತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಕನಕ ಹೇಳ್ತಾಳೆ. ಕನಕ, ನೋಡು, ಹಿಂಗೆಲ್ಲ ಯೋಚನೆ ಮಾಡ್ಬೇಡ. ಆಗಿದ್ದನ್ನೆಲ್ಲ ಮರ್ತು ಇವತ್ತು ಅತ್ತೆ ಜೊತೆ ಇರು, ಎಲ್ಲ ಸರಿ ಹೋಗುತ್ತೆ. ನೀನಾ ಕರ್ಕೊಂಡೋಗಿ ಕನಕನ್ಗೆ ಊಟ ಕೊಡು, ಸರಿಯಾಗಿ ಊಟ ಮಾಡಿದಾಳೋ ಇಲ್ವೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ರೀ ಅಂತ ಹೇಳ್ತಾ ಮೀನಾ ಕನಕನ್ನ ಕರ್ಕೊಂಡು ರೂಮಿಂದ ಆಚೆಗ್ ಬರ್ತಾಳೆ. ಅಕ್ಕ ಏನಾಯ್ತಕ್ಕ, ನನ್ನ ಹತ್ರ ಹೇಳು ಅಂತ ಮಂಜ ಕೇಳ್ಬೇಕಾದ್ರೆ, ಮಂಜ ನಾನ್ ಆಮೇಲೆ ನಿನ್ಗೆ ನಿಧಾನಕ್ಕೆ ಹೇಳ್ತೀನಿ, ಸುಮ್ನಿರು ಅಂತ ಮೀನಾ ಹೇಳಿ ಕನಕನ್ಗೆ ಊಟ ಕೊಟ್ಟು ಊಟ ಮಾಡೋದಕ್ಕೆ ಹೇಳ್ತಾಳೆ. ಕುಸುಮ ಅವರು ಒಂದೇ ಸಮ ಅಳ್ಬೇಕಾದ್ರೆ, ಅತ್ತೆ ಅಳಬೇಡಿ ಅತ್ತೆ, ನೋಡಿ ನೀವೇ ಈ ರೀತಿ ಅಳ್ತಾ ಕುತ್ಕೊಂಡ್ರೆ ನಿಮ್ ಮಗಳಿಗೆ ಧೈರ್ಯ ಹೇಳೋದ್ ಯಾರು ಹೇಳಿ ಅಂತ ಸೂರ್ಯ ಹೇಳಿದಾಗ, ಅದು ಹಾಗಲ್ಲ ಅಳಿಯಂದ್ರೆ, ನನ್ನಿಂದ ಇದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ನೋಡಿ ಅತ್ತೆ, ನನ್ಗೆ ಅರ್ಥ ಆಗತ್ತೆ, ಆದ್ರೆ ಈಗಾಗ್ಲೇ ಅವಳು ಪಾಪ ನೊಂದು ಬಂದಿದ್ದಾಳೆ ಅಂತವಳಿಗೆ ನಾವ್ ನಾಲ್ಕ್ ಸಮಾಧಾನದ ಮಾತಾಡ್ಬೇಕು. ಅದನ್ ಬಿಟ್ಬಿಟ್ಟು ನೀವು ಅಳ್ತಾ ಕುತ್ಕೊಂಡ್ರೆ ಹೇಗ್ ಹೇಳಿ? ಹೋಗಿ ಹೋಗಿ ಮಾತಾಡೋಗಿ ಅಂತ ಕುಸುಮ ಅವರು ಹೇಳ್ತಾರೆ. ಸರಿ ಆಯ್ತು ಅಳಿಯಂದ್ರೆ ಅಂತ ಹೇಳ್ತಾ ಕುಸುಮ ಅವರು ಕನಕನ ಹತ್ರ ಹೋಗ್ಬೇಕಾದ್ರೆ, ಅಮ್ಮ ಏನಾಯ್ತಮ್ಮ, ಅರುಣ್ ಭಾವ ಏನಾದ್ರು ಕನಕನ್ ಜೊತೆ ಜಗಳ ಮಾಡಿದ್ರಾ ಅಂತ ಮಂಜ ಕೇಳ್ದಾಗ, ನಮ್ ಮಂದಿಗೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಕಣೋ, ಕನಕ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ, ಇದ್ರಿಂದ ನಿಮ್ಗೇನು ತೊಂದ್ರೆ ಇಲ್ಲ ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಭಾವ ಕನಕ ಇಲ್ಲಿರೋದ್ರಿಂದ ನಮ್ಗೇನ್ ತೊಂದ್ರೆ ಹೇಳಿ ಅಂತ ಮಂಜ ಹೇಳ್ತಾ, ಆದ್ರೆ ಏನ್ ತೊಂದ್ರೆ ಅಂತ ನೀವ್ ಹೇಳ್ತಾನೆ ಇಲ್ವಲ್ಲ ಭಾವ ಅಂತ ಕೇಳ್ತಾನೆ. ಹೇಳ್ತೀನ್ ಕಣೋ, ಅದೆಲ್ಲ ನಿಧಾನಕ್ಕೆ ಹೇಳೋ ಅಂತದ್ದು. ಕನಕ ನೋಡು, ನೀನ್ ಯಾವ್ದೇ ರೀತಿ ಯೋಚನೆ ಮಾಡ್ಬೇಡ,
ಆಮೇಲೆ ಆ ಅರುಣ್ ಏನಾದ್ರೂ ಫೋನ್ ಮಾಡಿದ್ರೆ ನೀನ್ ಕಾಲ್ ಪಿಕ್ ಮಾಡ್ಬೇಡ. ಮತ್ತೆ ವಾಪಸ್ ನೀನು ಫೋನ್ ಮಾಡ್ಬೇಡ ಸರಿನಾ ಅಂತ ಸೂರ್ಯ ಹೇಳ್ದಾಗ ಸರಿ ಭಾವ ಅಂತ ಕನಕ ಹೇಳ್ತಾಳೆ. ಸರಿ ಊಟ ಮಾಡು ಅಂತ ನೀನ ಹೇಳ್ಬೇಕಾದ್ರೆ ಅಕ್ಕ ನನ್ಗ್ ಊಟ ಬೇಡ ಅಂತ ಕನಕ ಹೇಳ್ತಾಳೆ. ಕನಕ ನೋಡು ಎಂತ ಸಮಸ್ಯೆ ಬಂದ್ರು ಹೊಟ್ಟೆಗ್ ಮಾತ್ರ ಮೋಸ ಮಾಡ್ಬಾರ್ದು. ನೋಡು ನೀನ್ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ತಾನೆ ನಿನ್ಗೂ ಎನರ್ಜಿ ಬರೋದು. ಮೀನಾ ಸುಮ್ನೆ ಊಟ ತಿನ್ಸೆ ನೀನೇನೆ ಅಂತ ಸೂರ್ಯ ಹೇಳ್ದಾಗ ಸರಿ ಆಯ್ತು ರೀ ಅಂತ ಹೇಳ್ತಾ ಮೀನನೆ ಕನಕನ್ಗೆ ಊಟ ತಿನ್ನಿಸ್ತಾಳೆ. ಆದ್ರೆ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ತಾರಂಗ್ ಮಾತ್ರ ಅನ್ನಿಸ್ತಿರುತ್ತೆ. ಈ ಕಡೆ ಮನೋಜ ತನ್ 2ನೇ ಹೆಂಡತಿ ಮನೆಗ್ ಬರ್ತಾನೆ. ಅಷ್ಟೊತ್ಗೆ ಆ ಹುಡುಗಿ ಹಾಡನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ. ಹಾಯ್ ಹಸ್ಬೆಂಡ್ ಬಂದ್ಯಾ ಬಾ ಇಬ್ರು ಸೇರಿ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾ ಮನೋಜನ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮನೋಜ ಬೇಡ ಬೇಡ ಅಂತ ಹೇಳ್ತಿದ್ರು ಸಹ ಅವಳು ಕಿವಿಗೆ ಹಾಕೊಳ್ದೆ ಅವನ್ ಜೊತೆ ತುಂಬಾನೇ ಖುಷಿಯಿಂದ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವಳು ಕೈ ಹಿಡಿದು ಎಳಿಯೋ ಫೋರ್ಸ್ಗೆ ಮನೋಜ ಬಿದ್ದು ಬಿದ್ದು ಹೋಗ್ತಿರ್ತಾನೆ. ಅಯ್ಯೋ ನಾನಿಂದ ಡ್ಯಾನ್ಸ್ ಮಾಡಕ್ ಆಗ್ತಿಲ್ಲ ಬಿಟ್ಬಿಡು ಅಂತ ಮನೋಜ ಕೂಗಾಡ್ತಿರ್ತಾನೆ. ಆದ್ರೂ ಆ ಹುಡುಗಿ ಕೈ ಬಿಡದೆ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ. ಅಷ್ಟೊತ್ಗೆ ಆ ಹುಡುಗಿ ತಾಯಿ ಅಲ್ಲಿಗೆ ಬರ್ತಾಳೆ. ಬನ್ನಿ ಹೇಳಿ ಅಂದ್ರೆ ಯಾವಾಗ ಬಂದ್ರಿ ಅಂತ ಮನೋಜನ್ ಅತ್ತೆ ಕೇಳ್ಬೇಕಾದ್ರೆ ಏ ಹಸ್ಬೆಂಡ್ ಡ್ಯಾನ್ಸ್ ಮಾಡೋದನ್ನ ಯಾಕೆ ನಿಲ್ಲಿಸ್ದೆ ಡ್ಯಾನ್ಸ್ ಮಾಡು ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ನೋಡಮ್ಮ ಸಾಕು ಅವ್ರಿಗೆ ಟಯರ್ಡ್ ಆಗಿದೆ ನೋಡು ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ ಹಾ ಹೌದಾ ಟಯರ್ಡ್ ಆಗಿದಾರಾ ಹಸ್ಬೆಂಡ್ ನೀನ್ ಟಯರ್ಡ್ ಆಗಿದ್ಯಾ ಅಂತ ಹುಡುಗಿ ಕೇಳ್ದಾಗ ಹೌದು ನನ್ಗೆ ಟಯರ್ಡ್ ಆಗಿದೆ ಅಂತ ಮನೋಜ ಹೇಳ್ತಾನೆ. ಹಾಗಿದ್ರೆ ಬನ್ನಿ ಒಳಗಡೆ ಹೋಗಿ ಮಲ್ಕೊಳ್ಳೋಣ ಅಂತ ಹುಡುಗಿ ಹೇಳಿದಾಗ ಏನೋ ಮಲ್ಕೋಬೇಕಾ ಆದ್ರೆ ನನ್ಗೆ ನಿದ್ದೆ ಬರ್ತಾ ಇಲ್ಲ ಅತ್ತೆ ನೋಡಿ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಮನೋಜ ಹೇಳ್ದಾಗ ನೋಡಮ್ಮ ಹೋಗಿ ಟಿವಿ ಆಫ್ ಮಾಡಿ ನೀನ್ ಅವ್ರ ಕೈ ಬಿಡು ಅವ್ರು ಮಾತಾಡ್ಬೇಕಂತೆ ಅಂತ ಮನೋಜನತ್ತೆ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ತಾ ಆ ಹುಡುಗಿ ಟಿವಿ ಆಫ್ ಮಾಡ್ತಾ ಇರ್ತಾಳೆ. ಹಳಿ ಅಂದ್ರೆ ಬೆಳಗ್ಗೆಯಿಂದ ಇವಳು ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ. ನನ್ಗೂ ಜೊತೆಲ್ ಬಂದು ಡ್ಯಾನ್ಸ್ ಮಾಡೋದಕ್ಕೆ ಹೇಳಿದ್ಲು. ನಾನ್ ಹೇಗ್ ಆಡಕ್ಕಾಗತ್ತೆ ಹೇಳಿ ಅದಕ್ಕೆ ನೀವ್ ಬಂದ್ರಲ್ಲ ಇವಾಗ ನಿಮ್ ಜೊತೆ ಡ್ಯಾನ್ಸ್ ಆಡ್ತಿದ್ದಾಳೆ ನೋಡಿದ್ರ ಎಷ್ಟ್ ಖುಷಿಲಿದ್ದಾಳೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಮಮ್ಮಿ ಇವಾಗ ನನ್ ಹಸ್ಬೆಂಡ್ ಜೊತೆ ಹೇಗ್ ಡ್ಯಾನ್ಸ್ ಆಡ್ಲಿ ಅಂತ ಮನೋಜನ್ 2ನೇ ಹೆಂಡತಿ ಕೇಳ್ತಾಳೆ. ನೀನ್ ಅವ್ರಿಗೆ ಇದೇ ರೀತಿ ಡಿಸ್ಟರ್ಬ್ ಮಾಡ್ತಿದ್ರೆ ಅವ್ರ ಆಮೇಲೆ ಮನೆಗ್ ಬರೋದನ್ನೇ ಬಿಟ್ಬಿಡ್ತಾರೆ ಅಂತ ಮನೋಜನ್ ಅತ್ತೆ ಹೇಳ್ದಾಗ ಹಾ ಇಲ್ಲ ಇಲ್ಲ ನನ್ಗೆ ನನ್ ಹಸ್ಬೆಂಡ್ ಡೈಲಿ ಬರ್ಬೇಕು ನಾನು ಅವ್ರಿಗೆ ತೊಂದ್ರೆ ಕೊಡೋದಿಲ್ಲ ಅಂತ ಹುಡುಗಿ ಹೇಳ್ಬೇಕಾದ್ರೆ ಸರಿ ಆಯ್ತು ನೀನು ರೂಮ್ ಒಳಗಡೆ ಹೋಗು ಅಂತ ಮನೋಜನ್ ಅತ್ತೆ ಹೇಳ್ದಾಗ ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ತಾ ಆ ಹುಡುಗಿ ಹೋಗ್ಬೇಕಾದ್ರೆ ಅಬ್ಬಾ ಹೇಗೋ ಹೋಗ್ತಾ ಇದ್ದಾಳೆ ಸದ್ಯ ಅಂತ ಮನೋಜ ನಿಟ್ಟುಸಿರು ಬಿಡ್ತಾನೆ. ಆದ್ರೆ ಹಸ್ಬೆಂಡ್ ಆಮೇಲೆ ನನ್ ಜೊತೆ ಬಂದು ನೀವು ಡ್ಯಾನ್ಸ್ ಆಡ್ಬೇಕು ಅಂತ ಮನೋಜನ್ 2ನೇ ಹೆಂಡತಿ ಹೇಳ್ದಾಗ ಸರಿ ಆಯ್ತು ಅಂತ ಮನೋಜ ತಲೆ ಆಡಿಸ್ತಾನೆ. ಸರಿ ಬಾಯ್ ಅಂತ ಹೇಳ್ತಾ ಆ ಹುಡುಗಿ ರೂಮ್ಗೆ ಹೋಗ್ತಾಳೆ. ಸಾರಿ ಹೇಳಿ ಅಂದ್ರೆ ನಾನು ಮತ್ತೆ ನನ್ ಮಗಳು ನಿಂಗೆ ತೊಂದ್ರೆ ಕೊಡ್ತಾ ಇದೀನಿ ಅಂತ ಮನೋಜನ್ ಅತ್ತೆ ಹೇಳ್ದಾಗ ಅದೇನ ಏನು ಇಲ್ಲ ಅತ್ತೆ ಅವಳ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತಿದ್ಯಲ್ವಾ ಅಂತ ಮನೋಜ ಹೇಳ್ತಾನೆ. ಆದ್ರೂ ನನ್ ಮಗಳು ಕನ್ವಿನ್ಸ್ ಮಾಡಿ ನಿಮ್ಮಿಂದನೇ ಡ್ಯಾನ್ಸ್ ಆಡಿಸ್ಬಿಟ್ಲೆ ನೋಡಿದ್ರಾ ಸರಿ ಬನ್ನಿ ಕುತ್ಕೊಂಡ್ ಮಾತಾಡೋಣ ಅಂತ ಮನೋಜನ್ ಅತ್ತೆ ಹೇಳ್ದಾಗ ಅಯ್ಯೋ ಇಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ ಅಂತ ಮನೋಜ ಹೇಳ್ತಾನೆ. ಯಾಕಡೆ ಅಂದ್ರೆ ಈ ರೀತಿ ಹೇಳ್ತಿದ್ದೀರಾ ಅಂತ ಮನೋಜನ್ ಅತ್ತೆ ಕೇಳಿದಾಗ ಸತ್ಯ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಮನೋಜ ಒದ್ದಾಡ್ತಿರ್ತಾನೆ. ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಮನೋಜ ಗುಣಕ್ತಾ ಇರ್ತಾನೆ. ಯಾಕಳಿ ಅಂದ್ರೆ ಏನಾದ್ರೂ ತೊಂದ್ರೆ ಆಯ್ತಾ ನೀವು ದುಡ್ಡು ತಗೊಳಕ್ ಕೊಟ್ರಲ್ಲ ಆ ಹುಡುಗಿ ದುಡ್ಡು ತಗೊಳ್ಳಿಲ್ವಾ ಏನಾದ್ರೂ ತೊಂದ್ರೆ ಮಾಡಿದ್ಲಾ ಸೈನ್ ಮಾಡೋದಿಲ್ಲ ಅಂತ ಹೇಳಿದ್ಲಾ ಅಂತ ಮನೋಜನ್ ಅತ್ತೆ ಕೇಳ್ಬೇಕಾದ್ರೆ ಅದೆಲ್ಲ ಏನು ಇಲ್ಲ ಅತ್ತೆ ದುಡ್ಡು ಕೊಟ್ಟಾಯ್ತು ಡೈವರ್ಸ್ ಪೇಪರ್ ಮೇಲೆ ಸೈನು ಮಾಡಿಸ್ಕೊಂಡಾಯ್ತು ಅಂತ ಮನೋಜ ಸುಳ್ಳು ಹೇಳ್ತಾನೆ. ಹಾಗಿದ್ರೆ ಏನ್ ಸಮಸ್ಯೆ ಅಂತ ಮನೋಜನ್ ಅತ್ತೆ ಕೇಳಿದಾಗ ನಾನು ನಮ್ ಲಾಯರ್ನ ಮೀಟ್ ಮಾಡಿದ್ದೆ ಅವರು ಡೈವರ್ಸ್ ಕೇಸ್ ಮುಗಿಯೋವರೆಗೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಿದ್ರು. ನನ್ ಬಗ್ಗೆ ಏನಾದ್ರೂ ತಪ್ಪಾಗಿ ಇನ್ಫಾರ್ಮೇಶನ್ ಬಂದ್ರು ಅಥವಾ ಏನಾದ್ರೂ ನಾನೇ ತಪ್ಪು ಮಾಡಿದ್ರು ಡೈವರ್ಸ್ ಕೊಡೋದಕ್ಕೆ ತುಂಬಾನೇ ತೊಂದ್ರೆ ಆಗತ್ತೆ ಅಂತ ಹೇಳ್ತಿದ್ರು ಅಂತ ಮನೋಜ ಹೇಳ್ತಾನೆ. ಏನ್ ಅಳಿ ಅಂದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ಅವ್ರು ಕೇಳಿದ ದುಡ್ಡನ್ನೆಲ್ಲ ನೀವು ಕೊಟ್ಟಾಯ್ತಲ್ಲ ಮತ್ತೇನಂತೆ ಏನ್ ಸಮಸ್ಯೆ ಅಂತ ಮನೋಜನ್ ಅತ್ತೆ ಕೇಳ್ಬೇಕಾದ್ರೆ ಅತ್ತೆ ದುಡ್ಡೆಲ್ಲ ಕೊಟ್ಟಾಯ್ತು ಓಕೆ ಆದ್ರೆ ಅಫಿಷಿಯಲಿ ಇನ್ನು ಡಿವೋರ್ಸ್ ಕನ್ಫರ್ಮ್ ಆಗಿಲ್ವಲ್ಲ ಅಥವಾ ಇನ್ನೂ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಡಿವೋರ್ಸ್ ಸಿಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಮನೋಜನ್ ಅತ್ತೆಗೆ ಶಾಕ್ ಆಗುತ್ತೆ. ಈಗ ಏನ್ ಮಾಡೋದು ಅಳಿ ಅಂದ್ರೆ ಅಂತ ಅವ್ರು ಗಾಬರಿಲಿ ಕೇಳ್ಬೇಕಾದ್ರೆ ಅದೇ ಅತ್ತೆ ಡೈವರ್ಸ್ ಸಿಗೋವರೆಗೂ ಈ ಫಸ್ಟ್ ನೈಟ್ ಎಲ್ಲ ಮುಂದಕ್ಕೆ ಹಾಕೋಣ ಅಂತ ಹೇಳಕ್ ಬಂದೆ ಅಂತ ಮನೋಜ ಹೇಳಿದಾಗ ಏನ್ ಅಳಿ ಅಂದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ನೋಡಿ ಅಮಾವಾಸ್ಯೆ ದಿವಸ ಫಸ್ಟ್ ನೈಟ್ ಆಗ್ಬೇಕು ಅಂತ ಫಿಕ್ಸ್ ಮಾಡಿದೀವಲ್ಲ ಅದನ್ನೆಲ್ಲ ಮಾತಾಡಿದ್ಮೇಲೆ ಅಲ್ವಾ ನಾನ್ ನಿಮ್ಗೆ ದುಡ್ಡು ಕೊಟ್ಟಿದ್ದು ಈಗ ಬಂದು ದಿಢೀರ್ ಅಂತ ಈ ರೀತಿ ಹೇಳ್ತಿದ್ದೀರಲ್ಲ ಅಂತ ಮನೋಜನ್ ಅತ್ತೆ ಕೇಳ್ತಾರೆ. ಅತ್ತೆ ಅಮಾವಾಸ್ಯೆ ತಿಂಗಳು ಬರುತ್ತೆ ಆದ್ರೆ ಇವಾಗ ನನ್ ಬಗ್ಗೆ ತಪ್ಪಾಗಿರೋ ನ್ಯೂಸ್ ಏನಾದ್ರೂ ಆಚೆಗ್ ಬಂತು ಅಂದ್ರೆ ನನ್ ಮೇಲೆ ಕೇಸ್ ಆಗತ್ತೆ ಆಮೇಲೆ ಡೈವರ್ಸ್ ಸಿಗೋದಿಲ್ಲ ಆಮೇಲೆ ನಾವ್ ಅನ್ಕೊಂಡಿದ್ ಯಾವ್ದು ನಡೆಯೋದಿಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೈವರ್ಸ್ ಪೇಪರು ಕೈಗ್ ಬರ್ತಿದ್ದಂಗೆ
ನನ್ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಿಮ್ ಮಗಳ ಜೊತೆನೇ ಇರ್ತೀನಿ ಅಂತ ಮನೋಜ ಹೇಳ್ತಾನೆ. ಏನ್ ಅಳಿ ಅಂದ್ರೆ ಮದ್ವೆ ಆಗಿ ಇವಾಗ ದುಡ್ಡು ತಗೊಂಡು ಈಗ ಈ ರೀತಿ ಹೇಳ್ತಿದ್ದೀರಲ್ಲ ಅಂತ ಮನೋಜನ ಅತ್ತೆ ಕೇಳ್ಬೇಕಾದ್ರೆ, ಅತ್ತೆ ನಾನ್ ಹೇಳ್ತಾ ಇರೋದೆಲ್ಲ ನಿಜಾನೇ, ದಯವಿಟ್ಟು ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮನೋಜ ಹೇಳ್ತಾನೆ. ಆಗ ಮನೋಜನ ಅತ್ತೆ ಯೋಚನೆ ಮಾಡ್ಬೇಕಾದ್ರೆ, ನೋಡಿ ಇನ್ನು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಮ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಮನೋಜ ಹೇಳ್ದಾಗ, ಸರಿ ಆಯ್ತು ಏನೋ ಒಂದ್ ಮಾಡಿ, ನಾನು ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಮತ್ತೆ ದುಡ್ಡನ್ನ ಕೊಟ್ಟಿದೀನಿ, ಈಗ್ಲೂ ನನಗೆ ನಿಮ್ ಮೇಲೆ ನಂಬಿಕೆ ಇದೆ, ಆದ್ರೆ ನೀವು ಆ ನಂಬಿಕೆನ ಉಳಿಸ್ಕೋಬೇಕು, ಅದನ್ನ ಮರಿಬೇಡಿ ಅಂತ ಮನೋಜನ ಅತ್ತೆ ಹೇಳ್ದಾಗ, ಖಂಡಿತ ಅತ್ತೆ, ನೀವು ಅದಕ್ಕೆಲ್ಲ ಭಯ ಪಡ್ಬೇಡಿ, ಲಾಯರ್ ಏನ್ ಹೇಳಿದ್ರೋ ಅದ್ರ ಬಗ್ಗೆ ಯೋಚನೆ ಮಾಡಿನೇ ನಾನು ಇದನ್ನೆಲ್ಲ ಹೇಳ್ತಾ ಇರೋದು. ಒಂದ್ಸಲಿ ಡೈವರ್ಸ್ ಸಿಕ್ಕದ್ಮೇಲೆ ಆಮೇಲೆ ನಮ್ಮನ್ ಯಾರು ಏನು ಮಾಡಕ್ಕಾಗೋದಿಲ್ಲ, ಅದಾದ್ಮೇಲೆ ನಾನ್ ಯಾವಾಗ್ಲೂ ನಿಮ್ ಮಗಳ ಜೊತೆ ಇಲ್ಲೇ ಇರ್ತೀನಿ ಅಂತ ಮನೋಜ ಹೇಳ್ದಾಗ, ಸರಿ ಆಯ್ತು ಅಂತ ಮನೋಜನ ಅತ್ತೆ ಒಪ್ಪಿಗೆ ಕೊಡ್ತಾರೆ. ಸರಿ ನಾನ್ ಇನ್ ಬರ್ತೀನಿ ಅತ್ತೆ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಅರುಣ್ ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬರ್ತಾನೆ. ಅಷ್ಟೊಕ್ಕೆ ಸೂರ್ಯ ಬಂದು ಹಾಲ್ ಅಲ್ಲಿ ಕುತ್ಕೊಂಡಿರ್ತಾನೆ. ಅವನನ್ನ ನೋಡ್ತಿದ್ದಂಗೆ ಅರುಣ್ಗೆ ಕೋಪ ಬರುತ್ತೆ. ಏಯ್ ಕನಕ, ಎಲ್ಲೇ ಹಾಳಾಗೋದೆ, ಕಂಡ್ಕೊಂಡವ್ರನ್ನೆಲ್ಲ ಮನೆ ಒಳಗಡೆ ಯಾಕೆ ಬಿಟ್ಕೊಂಡಿದ್ಯಾ? ಏ ಕನಕ, ಎಲ್ಲೇ ಹೋದೆ ಅಂತ ಅರುಣ್ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಏಯ್, ನೀನ್ ಎಷ್ಟೇ ಕೂಗಾಡಿ ಕಿರ್ಚಾಡಿದ್ರು ಕನಕ ಬರೋದಿಲ್ಲ ಕಣೋ, ಯಾಕಂದ್ರೆ ಅವಳು ಇಲ್ಲಿ ಇರ್ಬೇಕಲ್ಲ ನೀನ್ ಕರ್ದಿದ ತಕ್ಷಣ ಬರೋದಿಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಏಯ್, ನೀನ್ ಯಾಕೋ ಇಲ್ಲಿಗ್ ಬಂದೆ ಅಂತ ಅರುಣ್ ಕೇಳ್ಬೇಕಾದ್ರೆ, ನೀನು ಮನೆಗೆಲ್ಲ ಬರ್ಬೇಕು ಅನ್ನೋ ಆಸೆ ಏನ್ ನನಗಿಲ್ಲ, ಆದ್ರೆ ಬರ್ಬೇಕಾಗಿರೋ ಪರಿಸ್ಥಿತಿನ ತಂದಿಟ್ಟಿದ್ಯಲ್ಲ ನೀನು ಅಂತ ಸೂರ್ಯ ಹೇಳ್ದಾಗ, ಏಯ್ ಏನೋ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಯಲ್ಲ, ಏನು ಕುಡ್ಕೊಂಡ್ ಬಂದಿದ್ಯಾ ಅಂತ ಸೂರ್ಯನ ಅರುಣ್ ಕೇಳ್ತಾನೆ. ಕುಡ್ಕೊಂಡ್ ಬಂದಿದ್ರೆ ಇಷ್ಟೊತ್ತಿಗೆ ಅದ್ರ ಕತೆನೆ ಬೇರೆ ಇರ್ತಿತ್ತು ಕಣ, ಕುಡಿದಿರ ಬಂದಿರೋದಿಕ್ಕೆ ಇನ್ನು ಸಮಾಧಾನವಾಗಿ ಕುತ್ಕೊಂಡ್ ಮಾತಾಡ್ತಿರೋದು ಅಂತ ಸೂರ್ಯ ಹೇಳ್ದಾಗ, ಏ ಸಾಕು ಮುಚ್ಚ ಬಾಯ್ನ, ಕನಕ ಎಲ್ಲೋ ಅಂತ ಅರುಣ್ ಕೇಳ್ತಾನೆ. ನಿನ್ನಂತ ಮೃಗದ್ ಜೊತೆ ಬದುಕೋದಿಕ್ಕಿಂತ ಅವಳಿವಾಗ ಸೇಫ್ ಆಗಿರೋ ಜಾಗದಲ್ಲಿದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಏನೋ ಆಟ ಆಡ್ತಾ ಇದ್ಯಾ, ನನ್ನ ಹತ್ರ ಹೇಳ್ದೆ ಕೇಳ್ದೆ ಅವಳು ಎಲ್ಲೂ ಹೋಗೋದಿಲ್ಲ ಅಂತ ಅರುಣ್ ಹೇಳ್ದಾಗ, ಈ ಧೈರ್ಯದಲ್ಲೇ ತಾನೇ ಇಷ್ಟು ದಿವಸ ನೀನು ನಿಗರಾಡ್ತಾ ಇದ್ದಿದ್ದು, ಅವಳು ನಿನ್ ಮೇಲೆ ಪ್ರೀತಿಯಿಂದ ಅರ್ಥ ಮಾಡ್ಕೊಂಡು ನಿನ್ಗೆ ತಗ್ಗಿ ಬಗ್ಗಿ ನಡೀತಾ ಇದ್ದಿದ್ದು ನಿನ್ಗೆ ಬೇರೆ ರೀತಿ ಅನ್ನಿಸ್ತಿತ್ತು ಅನ್ಸತ್ತೆ. ಅವಳನ್ನೇ ನಿನ್ ಸರ್ವೆಂಟ್ ಅಂತ ಅನ್ಕೊಂಡಿದ್ಯಾ? ನಾನು ಮೀನಾ ಇಬ್ರು ಅವಳನ್ನ ಯಾವಾಗ್ಲೂ ಇಲ್ಲಿಂದ ಕರ್ಕೊಂಡ್ ಹೋಗಾಯ್ತು ಅಂತ ಸೂರ್ಯ ಹೇಳ್ತಾನೆ. ಏ, ನನ್ ಹೆಂಡ್ತಿನ್ ಕರ್ಕೊಂಡ್ ಹೋಗೋದಕ್ಕೆ ನೀನ್ ಯಾವನೋ, ಯಾರನ್ ಹೇಳಿ ಕೇಳಿ ನೀನ್ ಕರ್ಕೊಂಡೋದು ಅಂತ ಅರುಣ್ ಕೇಳ್ತಾನೆ. ಯಾರನ್ನ ಕೇಳ್ಬೇಕು ನಾನು ಅಂತ ಸೂರ್ಯ ಕೇಳ್ಬೇಕಾದ್ರೆ, ನನ್ನನ್ನ ಕೇಳ್ಬೇಕಾಗಿತ್ತು ಕಣೋ, ನನ್ನನ್ನ ಹೇಳ್ದೆ ಕೇಳ್ದೆ ನನ್ ಪರ್ಮಿಷನ್ ತಗೊಳ್ದೆ ಅವಳು ನಿನ್ ಜೊತೆ ಬಂದ್ಬಿಡ್ತಾಳ ಅಂತ ಅರುಣ್ ಕೇಳ್ತಾನೆ. ನೀನ್ ಅವಳನ್ನ ಸರಿಯಾಗಿ ಹೆಂಡತಿ ತರ ನೋಡ್ಕೊಂಡಿದ್ರೆ ನಾವ್ ಕರ್ದಿದ ತಕ್ಷಣ ಅವಳು ಯಾಕೋ ಬರ್ತಿದ್ಲು ಅಂತ ಸೂರ್ಯ ಪ್ರಶ್ನೆ ಮಾಡ್ತಾನೆ. ಏಯ್, ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ತಾ ಇದ್ಯಾ, ನನ್ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕೋದಕ್ಕೆ ನೀನ್ ಯಾವನೋ ಅಂತ ಅರುಣ್ ಜೋರಾಗಿ ಕೂಗಾಡ್ತಾನೆ. ಅದಕ್ಕೆ ಸೂರ್ಯ ಕೋಪದಿಂದ ಗುರಾಯಿಸ್ಬೇಕಾದ್ರೆ, ಅಷ್ಟ್ರಾಲ್ ಡ್ರೈವರ್ ಕಣೋ ನೀನು, ಆದ್ರೆ ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಅರುಣ್ ಹೇಳ್ತಾನೆ. ಏಯ್, ನಾನು ಗೌರ್ಮೆಂಟ್ ಆಫೀಸರ್ ಆಗಿಲ್ದೇ ಇರ್ಬೋದು, ಡ್ರೈವರು ಅದನ್ನ ನಾನು ಒಪ್ಕೊಂತೀನಿ, ಆದ್ರೆ ನಾನ್ ಹೆಂಡ್ತಿನ ಚಿನ್ನದ ತರ ನೋಡ್ಕೊಂಡಿದೀನಿ, ಅವಳು ಖುಷಿಯಾಗಿ ನನ್ ಜೊತೆ ಜೀವನ ಮಾಡ್ತಿದ್ದಾಳೆ, ಆದ್ರೆ ಸೆಕ್ಯೂರಿಟಿ ಕೊಡ್ಬೇಕಾಗಿರೋ ಪೊಲೀಸ್ ಕೆಲ್ಸ ಮಾಡ್ಕೊಂಡೆ ನೀನು ಕಟ್ಕೊಂಡಿರೋ ಹೆಂಡ್ತಿನೇ ನೀನ್ ಸರಿಯಾಗಿ ನೋಡ್ಕೊಳಕ್ ಆಗ್ತಿಲ್ವಲ್ಲೋ, ನಿನ್ನ ನಂಬಿ ಪ್ರೀತಿಸಿ ಎಲ್ರನ್ನ ಎದುರಾಕೊಂಡು ನೀನೇ ಬೇಕು ಅಂತ ಮದ್ವೆ ಮಾಡ್ಕೊಂಡು ಅವಳು ಅಂತವಳಿಗೆ ಆ ರೀತಿ ಹೊಡೆದಿದ್ಯಲ್ಲ, ನಿನ್ಗೆ ಮನ್ಸಾಕ್ಷಿ ಅನ್ನೋದೇ ಇಲ್ವೇನೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏಯ್ ಏನೋ ನ್ಯಾಯ ಕೇಳಕ್ ಬಂದಿದ್ಯಾ? ನೋಡ, ಅವಳು ನನ್ ಹೆಂಡ್ತಿ, ನಾನ್ ಹೊಡಿತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ ಕೇಳೋದಕ್ಕೆ ನೀನ್ ಯಾವನೋ ಅಂತ ಅರುಣ್ ಕೇಳ್ಬೇಕಾದ್ರೆ, ಅದು ನನ್ನ ಕುಟುಂಬ ಕಣೋ ಕನಕ, ನಮ್ಮನೆ ಹುಡುಗಿ, ಅವಳನ್ನ ನೀನ್ ಹೊಡಿತಾ ಇದ್ರೆ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕೇನಾ? ಹೊಡ್ದು ಬಡ್ದು ಅವಳ ಮುಖ ಎಲ್ಲ ಗಾಯ ಮಾಡಿಟ್ಟಿದ್ಯಾ, ನಿನಗೂ ಮುಖ ಮೂತಿ ಎಲ್ಲ ಇದೆ ಅಲ್ಲ, ನಿನಗೂ ಹೊಡೆದ್ರೆ ರಕ್ತ ಬರುತ್ತೆ ಅಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನೋ ನನ್ ಮನೆಗೆ ಬಂದು ನನ್ನನ್ನೇ ಹೆದರ್ಸ್ತಾ ಇದ್ಯಾ? ನಿನ್ನಂತವನ್ನ ಕುತ್ಕೊಂಡು ಮಾತಾಡೋರ್ಗು ಬಿಟ್ಟಿದೀನಲ್ಲ, ಅದು ನನ್ ತಪ್ಪು, ನಿನ್ನಂತವನ್ನ ಅಂತ ಹೇಳ್ತಾ ಅರುಣ್ ಸೂರ್ಯನ್ ಕತ್ತಿನ ಪಟ್ಟಿನ ಹಿಡಿಯೋದಕ್ಕೆ ಹೋಗ್ತಾನೆ. ಆಗ ಸೂರ್ಯ ಜೋರಾಗಿ ತನ್ ಕಾಲಿಂದ ಅರುಣ್ ಎದೆಗೆ ಒದಿತಾನೆ. ಆಗ ಅರುಣ್ ದೂರದಲ್ಲಿ ಹೋಗಿ ಬೀಳ್ತಾನೆ. ಏನೋ ನನ್ ಮೇಲೆ ಕೈ ಮಾಡ್ತೀಯನೋ ಅಂತ ಅರುಣ್ ಕೇಳ್ಬೇಕಾದ್ರೆ, ಅಯ್ಯೋ ಕೈ ಮಾಡಿಲ್ಲಪ್ಪ, ಕಾಲಲ್ಲಿ ಒದ್ದಿದೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಅರುಣ್ ಸೂರ್ಯನ್ಗೆ ಹೊಡಿಯೋದಕ್ಕೆ ಅಂತ ಹೋದಾಗ ಸೂರ್ಯ ಅರುಣ್ಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ತಾನೆ. ಅವನು ನೋವು ಅಂತ ಹೇಳ್ತಿದ್ರು ಸಹ ಅವನ್ ಕೈ ಕಾಲ್ನೆಲ್ಲ ಚೆನ್ನಾಗಿ ಹಿಂದಕ್ ಸುತ್ತಿ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಏನೋ ನೀನ್ ಪೊಲೀಸ್ ಆಗಿರೋದು ಹೆಣ್ಮಕ್ಳ ಮೇಲೆ ಕೈ ಮಾಡೋದಕ್ಕಾ? ನೀನ್ ರೋಷನ ಅವ್ರ ಮೇಲೆ ತೋರಿಸ್ತಿದ್ಯಾ? ಏನೋ ನೀನ್ ಹೊಡೆದ್ರೆ ಯಾರು ಕೇಳಕ್ ಬರೋದಿಲ್ಲ ಅಂತ ಅನ್ಕೊಂಡ್ ಹೊಡ್ದ? ನನ್ನ ಮನೆ ಹೆಣ್ಮಗುಗೆ ಏನಾದ್ರೂ ಕಷ್ಟ ಅಂತ ಆಯ್ತು ಅಂತಂದ್ರೆ ನಾನ್ ಖಂಡಿತ ಬಂದೇ ಬರ್ತೀನಿ ಕಣೋ ಅಂತ ಹೇಳ್ತಾ ಸೂರ್ಯ ಅವನ್ ಕೈನ ಜೋರಾಗಿ ತಿರ್ಸ್ತಾನೆ. ಏಯ್, ನೋವಾಗ್ತಿದೆ ಬಿಡೋ ಕೈನ ಅಂತ ಅರುಣ್ ಹೇಳ್ಬೇಕಾದ್ರೆ, ನೋವಾಗ್ತಿದ್ಯಾ ಆಗ್ಬೇಕು, ಇದೇ ನೋವು ಕಣೋ
ಕನಕನ್ಗೂ ಆಗಿದ್ದು ಅವಳ ಮೇಲೆ ಕೈ ಮಾಡಿರೋ ಈ ಕೈನ ಹಂಗೆ ಮುರಿದ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಸೂರ್ಯ ಕೈನ ನುಲಿಸ್ಬೇಕಾದ್ರೆ ಬಿಟ್ಬಿಡು ಅಂತ ಜೋರಾಗಿ ಅರುಣ್ ಕೂಗಾಡ್ತಿರ್ತಾನೆ. ಆಗ ಸೂರ್ಯ ಅವನೆಲ್ಲ ಜೋರಾಗಿ ತಳ್ಳಿ ಕೆಳಗಡೆ ಬೀಳಿಸ್ತಾನೆ. ಸೂರ್ಯ ಕೊಟ್ಟ ಏಟ್ಗೆ ಅರುಣ್ ಮೈಕೈ ನೋವು ಅಂತ ಬಡ್ಕೋತಾ ಇರ್ತಾನೆ. ಬೆಲ್ಟಲ್ ಹೊಡಿತೀಯೇನೋ, ಬೆಲ್ಟಲ್ ಹೊಡಿತ್ಯಾ? ನಿನ್ ವೀರಾವೇಶನ ಹೆಣ್ಮಕ್ಳು ಮುಂದೆ ತೋರಿಸ್ತೀಯಾ? ಈಗ ಬಿಚ್ಚ ನೋಡ್ತೀನಿ ಬೆಲ್ಟ್ನ, ಬಿಚ್ಚಲೇ ಅಂತ ಸೂರ್ಯ ಅರುಣ್ಗೆ ಚೆನ್ನಾಗಿ ಹೊಡಿತಾನೆ. ಇಷ್ಟೇ ಕಣ ನಿನ್ ವೀರಾವೇಶ ಎಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ನಾನೊಬ್ಬ ಪೊಲೀಸ್ ಕಣ, ನನ್ ಮೇಲೆ ಕೈ ಮಾಡ್ತೀಯ ನೀನು ಅಂತ ಅರುಣ್ ಕೇಳ್ಬೇಕಾದ್ರೆ, ಏನು ಕಂಪ್ಲೇಂಟ್ ಫೈಲ್ ಮಾಡ್ತೀಯಾ? ಪೊಲೀಸ್ನ ಒಬ್ಬ ಡ್ರೈವರು ಮನೆ ಹುಡ್ಕೊಂಡ್ ಬಂದು ಹೊಡ್ದ ಅಂತ ಪೊಲೀಸ್ ಕೇಸ್ ಏನಾದ್ರೂ ಕಂಪ್ಲೇಂಟ್ ಮಾಡ್ತೀಯಾ? ಕೊಡು ಕೊಡು, ನನಗೇನು ಭಯ ಇಲ್ಲ. ಅದ್ರಿಂದ ನಿನಗೆ ಕಣ ಅವಮಾನ. ನೋಡೋ, ಇನ್ಮೇಲೆ ಕನಕನ್ ಮೇಲೆ ಒಂದೇ ಒಂದು ಗೆರೆ ಬಿತ್ತು ಅಂದ್ರು ನೀನು ಆದಷ್ಟು ಬೇಗ ರಿಟೈರ್ಡ್ ಆಗ್ತೀಯ. ಏನು ಅರ್ಥ ಆಗ್ಲಿಲ್ವಾ? ಕೈ ಕಾಲೆಲ್ಲ ಮುರಿದೋದ್ರೆ ನಿನ್ನ ಯಾರೋ ಪೊಲೀಸ್ ಕೆಲ್ಸದಲ್ಲಿ ಸೇರಿಸ್ಕೋತಾರೆ. ಆಗ ನಿನ್ಗೆ ರಿಟೈರ್ ಕೊಟ್ಟು ಮುಚ್ಕೊಂಡ್ ಮನೇಲೋಗಿರು ಅಂತ ಹೇಳ್ತಾರೆ. ನೀನು ಒಬ್ಬ ಮನುಷ್ಯ ಏನೋ? ನಿನ್ನ ನಂಬಿ ಬಂದಿರೋ ಹೆಣ್ಣು ಹುಡುಗಿಗೆ ಈ ರೀತಿ ಚಿತ್ರ ಹಿಂಸೆ ಕೊಟ್ಟಿದ್ಯಲ್ಲ, ನಿನ್ಗೆ ಹೇಗೋ ಮನ್ಸ್ ಬಂತು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ನನ್ ಪರ್ಸನಲ್ ಪ್ರಾಬ್ಲಮ್, ಮರ್ಯಾದೆಯಾಗಿ ಅವಳನ್ನ ಮನೆಗ್ ಕಳ್ಸು, ಇಲ್ಲಾಂದ್ರೆ ನನ್ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ಯಾ ಅಂತ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ ಅಂತ ಅರುಣ್ ಹೇಳ್ಬೇಕಾದ್ರೆ, ನಾವಿಲ್ಲಿಗ್ ಬಂದು ನೋಡ್ದಾಗ ಕನಕ ಇದ್ದಿದ್ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅವಳನ್ನ ಅದೇ ರೀತಿಲಿ ಕರ್ಕೊಂಡು ಹೋಗಿದ್ರೆ ಸ್ಟೇಷನ್ಗೆ, ಇಷ್ಟೊತ್ತಿಗೆ ನೀನು ಜೈಲಲ್ಲಿ ಇರ್ತಾ ಇದ್ದೆ ಅಂತ ಸೂರ್ಯ ಹೇಳ್ದಾಗ ಸೂರ್ಯನ್ ಮಾತನ್ನ ಕೇಳಿ ಅರುಣ್ಗೆ ಭಯ ಆಗ್ತಿರುತ್ತೆ. ಹೋಗ್ಲಿ, ಗಂಡ ಅಲ್ವಾ ಅಂತ ಹೆಂಡತಿ ಸೈಲೆಂಟ್ ಆಗಿದ್ರೆ ನಿನ್ನಂತವನ್ಗೆ ಇದು ತುಂಬಾನೇ ಉಪಯೋಗ ಅಂತ ಅನ್ಸಿರ್ಬೇಕಲ್ಲ. ಅವಳು ಮನ್ಸ್ ಮಾಡಿದ್ರೆ ನಿನ್ ಕೆಲ್ಸನೂ ಹೋಗ್ತಿತ್ತು, ನಿನ್ನನ್ನು ಒದ್ದು ಒಳಗಡೆ ಹಾಕ್ತಿದ್ರು. ಹೋಗ್ಲಿ ಪಾಪ ಅಂತ ನಿನ್ನ ಅವಳು ಬಿಟ್ಟಿದ್ದಾಳೆ. ನೋಡೋ, ನೀನು ಒಬ್ಬ ಒಳ್ಳೆ ಮನುಷ್ಯ ಆಗದೆ ಇದ್ರು ಹಾಳಾಗೋಗ್ಲಿ, ಅಟ್ಲೀಸ್ಟ್ ಕನಕನ್ಗೆ ಒಳ್ಳೆ ಗಂಡ ಆಗಿರೋ. ಈಗ ಅವಳು ನಮ್ಮನೇಲೆ ಇರ್ತಾಳೆ. ನೀನು ಮಾಡಿದ ತಪ್ಪು ಅಂತ ನಿನಗನ್ಸಿ ನೀನ್ ಅವಳ ಹತ್ರ ಬಂದು ತಪ್ಪಾಯ್ತು ನನ್ನನ್ನ ಕ್ಷಮ್ಸು ಅಂತ ಕೇಳೋವರ್ಗು ಅವಳನ್ನ ಇಲ್ಲಿ ಕಳ್ಸೋದಿಲ್ಲ ಕಣೋ ಅಂತ ಸೂರ್ಯ ಹೇಳ್ದಾಗ, ಏನು ನಾನ್ ಕ್ಷಮೆ ಕೇಳ್ಬೇಕಾ ಅಂತ ಅರುಣ್ ಕೇಳ್ತಾನೆ. ಹೌದು ಕಣಲೆ, ಯಾರ್ ತಪ್ಪು ಮಾಡಿದಾರೋ ಅವ್ರೇ ಕ್ಷಮೆ ಕೇಳ್ಬೇಕು ಅಂತ ಸೂರ್ಯ ಹೇಳ್ತಾನೆ. ನೋಡು, ಸುಮ್ನೆ ನನ್ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ತಲೆ ಹಾಕ್ತಾ ಇದ್ಯಾ, ಸರಿ ಇರೋದಿಲ್ಲ ನೋಡು ಸೂರ್ಯ. ಕಂಡೀಷನ್ ಹಾಕೋದಕ್ಕೆ ನೀನ್ ಯಾರೋ? ಕನಕ ನನ್ ಹೆಂಡತಿ ಅಂತ ಅರುಣ್ ಹೇಳ್ಬೇಕಾದ್ರೆ, ಹೊಡಿಬೇಕಾದ್ರೆ ಗೊತ್ತಿರ್ಲಿಲ್ವೇನೋ ಅವಳು ನಿನ್ ಹೆಂಡತಿ ಅಂತ? ನೀನ್ ಏನೇ ಮಾಡಿದ್ರು ಅವಳು ಇಲ್ಲಿಗ್ ಬರೋದಿಲ್ಲ ಕಣ. ನೀನ್ ಬಂದು ಎಲ್ರ ಮುಂದೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ದೆ ಅಂತಂದ್ರೆ ಕನಕನ ನಿನ್ ಜೊತೆ ಕಳ್ಸೋದ್ರ ಬಗ್ಗೆ ನಾವ್ ಯೋಚನೆ ಮಾಡ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಯೋಚನೆ ಮಾಡೋದಕ್ಕೆ ನೀನ್ ಯಾರೋ? ಅವಳು ನನ್ ಹೆಂಡತಿ, ನಾನ್ ಅವಳನ್ನ ಪ್ರೀತಿಸಿ ಮದ್ವೆ ಆಗಿರೋದು. ಕನಕನ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ, ಅದ್ರ ಬಗ್ಗೆ ನನ್ಗೂ ಚೆನ್ನಾಗ್ ಗೊತ್ತಿದೆ. ಅವಳೇ ನನ್ನನ್ನ ಹುಡ್ಕೊಂಡ್ ಬರ್ತಾಳೆ, ನೋಡ್ತಾ ಇರು ಅಂತ ಅರುಣ್ ಹೇಳ್ತಾನೆ. ಭ್ರಮೆ? ಅಷ್ಟ್ರ ಮಟ್ಟಿಗೆ ನೀನು ಭ್ರಮೆಲಿ ಜೀವನ ಮಾಡ್ತಾ ಇದ್ಯಾ? ನೀನ್ ಏನೇ ಮಾಡಿದ್ರು ಅವಳಂತೂ ನಿನ್ನ ಹತ್ರ ಬರೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕನಕನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ನೀನು ಮಧ್ಯದಲ್ಲಿ ಬಂದು ಹೀರೋ ಆಗೋ ಪ್ರಯತ್ನ ಮಾಡ್ಬೇಡ, ಅವಳು ಬಂದೇ ಬರ್ತಾಳೆ ಅಂತ ಅರುಣ್ ವಾದ ಮಾಡ್ತಿರ್ತಾನೆ. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನೀನ್ ಕ್ಷಮೆ ಕೇಳಿಲ್ಲ ಅಂದ್ರೆ ಅವಳು ಇಲ್ಲಿ ಬರೋದೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದು ನೋಡೇ ಬಿಡ್ತೀನಿ ಕಣೋ, ಚಾಲೆಂಜ್ ಮಾಡ್ತೀನಿ, ಕನಕನೆ ಹುಡ್ಕೊಂಡು ಇಲ್ಲಿಗ್ ಬರ್ತಾಳೆ, ನೋಡ್ತಾ ಇರು ಅಂತ ಅರುಣ್ ಚಾಲೆಂಜ್ ಮಾಡ್ತಾನೆ. ಅಷ್ಟ್ರ ಮಟ್ಟಿಗೆ ತನ್ ಸ್ವಾಭಿಮಾನನ ಕಳ್ಕೊಂಡಿಲ್ಲ ಕಣೋ ಕನಕ, ಅದನ್ನ ನೋಡೇ ಬಿಡೋಣ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಒಬ್ರನ್ನೊಬ್ರು ಗುರಾಯಿಸ್ತಾ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಇವನ್ ಮುಂದೆ ಯಾವ್ದೇ ಕಾರಣಕ್ಕೂ ನಾನ್ ಸೋಲ್ಬಾರ್ದು ಅಂತ ಅರುಣ್ ಮನ್ಸಲ್ಲೇ ಅನ್ಕೋತಿರ್ತಾನೆ. ಅವನ್ಗೆ ಕನಕ ಮನೆಗ್ ಬಂದೇ ಬರ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮತ್ತೆ ಈಗೋ ಸಹ ಇರುತ್ತೆ. ಈ ಕಡೆ ಶಾಂತಿ ಮನೋಜ ರೋಹಿಣಿ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ನಲ್ಲ, ಏನಾಯ್ತೋ ಎತ್ತೋ ಅಂತ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟ್ರಲ್ಲಿ ಮನೋಜ ಮನೆಗ್ ಬರ್ತಾನೆ. ಮನೋಜ, ಮನೆ ಹಾಳಿ ಹತ್ರ ಮಾತಾಡ್ದಿನ ಅಂತ ಶಾಂತಿ ಕೇಳಿದಾಗ, ಅವಳತ್ರ ನಾನೇನ್ ಮಾತಾಡ್ಲಿ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏನೋ ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದ್ಯಾ? ಡೈವರ್ಸ್ ಕೊಡ್ತೀನಿ ಅಂತ ಬಂದವಳು ಬಸ್ರಿ ಅಂತ ಹೇಳಿ ನಮ್ ತಲೆ ಮೇಲೆ ಚಪ್ಪಲಿ ಕಾಲ್ ಹಾಕ್ಬಿಟ್ಟು ಹೋದ್ಲಲ್ಲೋ, ಅದ್ರಲ್ಲೂ ಆ ಮಗುಗೆ ನೀನೇ ಅಪ್ಪ ಅಂತ ಸುಳ್ಳು ಬೇರೆ ಹೇಳೋಗಿದ್ದಾಳೆ. ಇದ್ರ ಬಗ್ಗೆ ಏನು ಎತ್ತ ಅಂತ ಕೇಳಕ್ಕಿಲ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ ಅಷ್ಟೊತ್ಗೆ ಸೂರ್ಯ, ಮೀನಾ, ಶ್ರುತಿ, ರವಿ ಎಲ್ರು ಅಲ್ಲಿಗ್ ಬರ್ತಾರೆ. ಏನ್ ಇಷ್ಟೆಲ್ಲ ಸೌಂಡ್ ಆಗ್ತಿದ್ಯಲ್ಲ ಅಂತ ಅನ್ಕೊಂಡು ರಂಗನಾಥ್ ಅವರು ಸಹ ಅಲ್ಲಿಗ್ ಬರ್ತಾರೆ. ಏನೇ ಶಾಂತಿ, ಯಾರ ಹತ್ರ ಏನ್ ಕೇಳ್ಬೇಕಾಗಿತ್ತೀವನೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅದೇ ಅಪ್ಪಯ್ಯ, ಆ ಪೌಡ್ರನ್ನ ಹೋಗಿ ಮೀಟ್ ಮಾಡಿ ಮಾತಾಡು ಅಂತ ಮನೋಜನ್ ಹೇಳಿದ್ರು, ಅದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಯಾವ್ದ್ರ ಬಗ್ಗೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದೇ ಅಪ್ಪ ಇವನ್ ಮಗು ಬಗ್ಗೆ ಅಂತ ರವಿ ಹೇಳ್ತಾನೆ. ರವಿ, ಅದೇನು ಇವನ್ ಮಗು ಅಲ್ಲ ಕಣ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ರೋಹಿಣಿ ಅವರು ಆ ಮಗುಗೆ ಇವ್ರೇ ಅಪ್ಪ ಅಂತ ತಾನೇ ಹೇಳಿರೋದು ಅಂತ ಶ್ರುತಿ ಕೇಳ್ತಾಳೆ.
ಅದೆಲ್ಲ ಶುದ್ಧ ಸುಳ್ಳು. ಡೈವರ್ಸ್ ಕೊಡ್ಬಾರ್ದು ಅಂತ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ರೋಹಿಣಿಯವರು ಡೈವರ್ಸ್ ಕೊಡ್ಬೇಕು ಅಂತಾನೆ ತಾನೆ ಇಲ್ಲಿಗ್ ಬಂದಿದ್ದು ಅಂತ ಮೀನಾ ಕೇಳ್ತಾಳೆ. ಹಾಗಿದ್ಮೇಲೆ ಕೊಡದೆ ಯಾಕೆ ಹೋದ್ಲವಳು ಅಂತ ಶಾಂತಿ ಕೇಳಿದಾಗ, ಅಲ್ಲ ಅತ್ತೆ, ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ತೀರ್ಮಾನನ ಬದಲಾಯಿಸ್ಕೊಂಡಿದ್ದಾರೆ ಅಷ್ಟೇನೆ. ಮಗು ಬಗ್ಗೆನೂ ಅವ್ರು ಯೋಚನೆ ಮಾಡ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ. ಏಯ್, ಏನೇ ನೀನು, ಹೋಗಿ ಹೋಗಿ ಆ ಮನೆ ಹಾಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲತ್ತೆ, ಅವಳ ಬಗ್ಗೆನೇ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಅಂತ ಮೀನಾ ಕೇಳಿದಾಗ, ಅವಳ ಬಗ್ಗೆ ನಾನೇ ಯಾಕೆ ಯೋಚನೆ ಮಾಡ್ಬೇಕು, ದೊಡ್ಡ ಫ್ರಾಡ್ ಅವಳು, ಬಾಯಿ ತೆಗೆದ್ರೆ ಬರೀ ಸುಳ್ಳೇ ಹೇಳ್ತಾಳೆ, ಈಗ್ಲೂ ಅದನ್ನೇ ಮಾಡಿದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ ಶಾಂತಿ, ಡಾಕ್ಟ್ರೇ ಚೆಕ್ ಮಾಡಿ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದಾರೆ, ಅದ್ರಲ್ಲಿ ಸುಳ್ಳೇನ್ ಬಂತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನೋಡ್ರಿ, ಅದು ಸತ್ಯ ಇರ್ಬೋದು, ಆದ್ರೆ ಆ ಮಗುಗೆ ಇವನೇ ತಂದೆ ಅಂತ ಹೇಳಿದ್ಲಲ್ಲ, ಅದು ಶುದ್ಧ ಸುಳ್ಳು ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಸಕ್ರೆ, ಏನ ಈ ಪೆಂಗ್ಯ ಸುಳ್ಳೇ ಹೇಳೋದಿಲ್ಲ ಅನ್ನೋ ರೀತಿ ಮಾತಾಡ್ತಿರಲ್ಲ. ಆ ಪೌಡ್ರು ಸುಳ್ಳು ಹೇಳಿ ಅದನ್ನ ಮುಚ್ಚಿಡೋದಕ್ಕೋಸ್ಕರ 1000 ಸುಳ್ಳು ಹೇಳಿರ್ಬೋದು, ಆದ್ರೆ ಇವ್ನ್ ಬಾಯ್ ಬಿಟ್ರೆ ಬರೀ ಸುಳ್ಳೇ ಅಲ್ಲ, ಚಿಕ್ಕ ವಯಸ್ಸಿಂದನು ಇವ್ನ್ ಬರೀ ಸುಳ್ಳು ಹೇಳ್ಕೊಂಡೇ ಬೈಯಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೋಜ ಬೈದಲ್ಲಿ ಒದ್ದಾಡ್ತಿರ್ತಾನೆ. ಆದ್ರೂ ಅವ್ನ್ ಏನೇ ಸುಳ್ಳು ಹೇಳಿದ್ರು ಅದೇ ಸತ್ಯ ಅಂತ ನೀನ್ ನಂಬಿಡ್ತೀಯಲ್ಲ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ನೋಡ, ನನ್ ಭಾಗದ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ, ಅವಳು ದೊಡ್ಡ ಫ್ರಾಡ್ ಅವಳು. ಅದು ಅಲ್ದೆ ಅವಳು ಒಂದ್ ದಿವ್ಸ ಎಲ್ಲೆಲ್ಲೆಲ್ಲ ಹೋಗ್ತಾಳೆ, ಊರೆಲ್ಲ ಸುತ್ತಾಡ್ತಾಳೆ, ಅಲ್ಲೆಲ್ಲೋ ಬರ್ದಿರೋ ತಲೆ ಸುತ್ತು ಸರಿಯಾಗಿ ಸೈನ್ ಮಾಡೋ ಟೈಮ್ಗೆ ತಲೆ ಸುತ್ತು ಬರ್ಬೇಕಾಗಿತ್ತಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ಅವ್ಳು ಪ್ರೆಗ್ನೆಂಟ್ ಆಗಿರೋದು ಅವಳಿಗೆ ಗೊತ್ತಿಲ್ಲ, ಇಲ್ಲಿ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ಬೇಕಾದ್ರೆ ಅವಳು ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಲ್ಲಿ ಇದ್ಲು, ಅದಕ್ಕೆ ಅವಳು ತಲೆ ಸುತ್ತ ಬಿದ್ದಿದ್ದು. ಆ ಟೈಮಲ್ಲಿ ನಾವು ಡಾಕ್ಟರ್ನ ಕರೆಸಿ ತೋರ್ಸಿದಿಕ್ಕೆ ಅಲ್ವಾ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದ್ದು. ಕರೆಕ್ಟ್ ಮೀನಾ ಅವ್ರೆ, ಆಲ್ರೆಡಿ ಪಾಪ ಅವರು ತುಂಬಾ ಎಮೋಷನಲ್ ಆಗಿ ವೀಕ್ ಆಗಿದ್ರು, ಅದು ಸ್ವಲ್ಪ ಓವರ್ವೆಲ್ಮ್ ಆಗಿದೆ. ಆ ರಿಯಾಕ್ಷನ್ ಹೊಟ್ಟೆಲಿರೋ ಮಗುಗೂ ಸಹ ಹೋಗಿರುತ್ತಲ್ವಾ, ಸೊ ಅದೇ ಟೈಮ್ಗೆ ರಿಯಾಕ್ಟ್ ಆಗಿದೆ ಅಷ್ಟೇನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಇದೊಳೆ ಚೆನ್ನಾಗಿದೆಯಲ್ಲ, ನೀವಿಬ್ರು ಯಾಕೆ ಅವಳಿಗೆ ಇಷ್ಟೊಂದೆಲ್ಲ ಪರವಾಗಿ ವಹಿಸ್ಕೊಂಡ್ ಮಾತಾಡ್ತಿದಿರಲ್ಲ, ಬಿಟ್ರೆ ನೀವೇ ಡಾಕ್ಟರ್ ಆಗ್ಬಿಡ್ತಿದ್ರೋ ಏನೋ, ಹೂ ಕಟ್ಟೋದನ್ನ ಬಿಟ್ಬಿಟ್ಟು ನೀ ಹೋಗಿ ಡಾಕ್ಟರ್ ಕೋಟ್ ಹಾಕೊಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಹೇಳಿದ್ದು ಶ್ರುತಿ, ಬೈತಾ ಇರೋದು ಅತ್ಗೆನಾ ಅಂತ ರವಿ ಕೇಳ್ತಾನೆ. ಲೋ ರವಿ, ಅದ್ ಹಂಗಲ್ಲ ಕಣಪ್ಪ, ಯಾರ್ ಏನೇ ಹೇಳಿದ್ರು ಅವಳ ಕಣ್ಣು ಕಾಣಿಸೋದು ಮೀನಾ ಮಾತ್ರ, ಅವಳನ್ನ ಬೈಲಿಲ್ಲ ಅಂದ್ರೆ ಇವಳಿಗೆ ತಿಂದಿದ್ದು ಜೀರ್ಣ ಆಗದೇ ಇಲ್ಲ. ಏ ಶಾಂತಿ, ಮೀನಾ ಅವಳ ಅಭಿಪ್ರಾಯನ ಹೇಳಿದ್ಲು, ಅದ್ ಹೇಳೋದಿಕ್ಕೆ ಅವಳಿಗೆ ಎಲ್ಲಾ ರೀತಿ ರೈಟ್ಸ್ ಇದೆ ಕಣೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾ, ಇದೆ ಇದೆ, ಪ್ರಪಂಚದಲ್ಲಿ ಎಲ್ಲೂ ಸಿಗ್ದೇ ಇರೋಳ್ನ ಹುಡ್ಕೊಂಡ್ ನೀವ್ ಕರ್ಕೊಂಡ್ ಬಂದ್ಬಿಟ್ಟಿದೀರಲ್ಲ, ಇವಳಿಂದಾಗಿ ನನಗೆ ಮನೇಲಿ ಮಾನ ಮರ್ಯಾದೆ ಯಾವ್ದು ಸಿಗ್ತಾ ಇಲ್ಲ, ಎಲ್ಲ ಹಾಳಾಗೋಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಪ್ಪ ಮಾನ ಮರ್ಯಾದೆ ಎಲ್ಲ ಹಾಳಾಗೋಂತದ್ದು ಮೀನಾ ಏನು ಮಾಡಿಲ್ಲ, ಎಲ್ಲ ಹಾಗೆ ಇದೆ, ಸುಮ್ನೆ ಏನೇನೋ ಮಾತಾಡ್ತೀರಾ. ನೋಡಿ, ಇವಾಗ ಮೀನಿನ ಬಗ್ಗೆ ಮಾತಾಡೋದನ್ನ ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಒಳ್ಳೆ ಏನು ಮಾಡ್ದೇ ಇರೋ ಪಾಪದ ಪ್ರಾಣಿ ತರ ಮಿಣ್ಕ ಅಂತ ಕಣ್ ಮಿಟಕ್ಸ್ತಾ ಇದಾನಲ್ಲ, ಅವನತ್ರ ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ. ಏ ಮನೋಜ, ನೀ ಹೇಳ, ನೀನ್ ಅವಳ ಹತ್ರ ಮಾತಾಡ್ದೀನಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ನಾನ್ ಮಾತಾಡಿಲ್ಲ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಯಾಕೋ ಮನೋಜ ಅಂತ ಶಾಂತಿ ಕೇಳ್ಬೇಕಾದ್ರೆ, ನನ್ ಫೋನ್ ಮಾಡ್ದೆ ಮಮ್ಮಿ, ಆದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಮನೋಜ ಹೇಳಿದಾಗ, ಹಾಗಿದ್ರೆ ಡೈರೆಕ್ಟ್ ಆಗಿ ಹೋಗಿ ಅವಳ ಹತ್ರ ಮಾತಾಡ್ಬೇಕಾಗಿತ್ತು ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆಲ್ರೆಡಿ ಡೈರೆಕ್ಟ್ ಆಗಿ ಮೀಟ್ ಮಾಡಿದೆ ತಾನೆ, ಇವಾಗ ಇವರು ಫಾದರ್ ಆಗಿರೋದು ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ರವಿ ಮತ್ತೆ ಸೂರ್ಯ ಇಬ್ರು ನಗ್ತಿರ್ತಾರೆ. ಮೈಕೋ, ಕರೆಕ್ಟ್ ಆಗಿ ಹೇಳ್ದೆ ನೋಡು, ಈ ಕಳ್ಬೇಕು ಹಾಲ್ ಕುಡಿಯೋದೇ ಇಲ್ಲ ಅನ್ನೋ ರೀತಿ ಮೂತಿ ಇಟ್ಕೊಂಡು ಮಾಡ್ಬಾರ್ದ್ ಫ್ರಾಡ್ ಕೆಲ್ಸ ಎಲ್ಲ ಮಾಡಿರುತ್ತೆ, ಕದ್ದು ಮುಚ್ಚಿ ಏನೇನೆಲ್ಲ ಕೆಲ್ಸ ಮಾಡ್ಬೇಕು ಅದನ್ನೆಲ್ಲ ಮಾಡಿರುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಬಾಯಿ ಮುಚ್ಕೊಂಡ್ ಸುಮ್ನೆ ಕುತ್ಕೊಳ್ಳ ನೀನು. ಮನೋಜ, ನೀನ್ ಯಾಕೋ ಹೋಗ್ ಮಾತಾಡ್ಲಿಲ್ಲ ಅಂತ ಶಾಂತಿ ಕೇಳಿದಾಗ, ಮಮ್ಮಿ ರೋಹಿಣಿ ಚಿನ್ನು ಊರಲ್ಲಿಲ್ಲ ಅನ್ನಿಸ್ತೆ ಅಂತ ಮನೋಜ ಹೇಳಿದಾಗ, ಹೇಯ್ ಚಿನ್ನು ಅಂತೀವನೋ, ಹಂಗೆ ಗುದ್ಬಿಡ್ತೀನಿ ನೋಡು ಅಂತ ಶಾಂತಿ ಹೇಳ್ತಾಳೆ. ನೋಡ್ದ ಸಕ್ರೆ, ಈಗ್ಲೂ ಚಿನ್ನು ಅಂತ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಸುಮ್ನೆ ಇರ ನೀನು, ಅವಳು ಹೇಳಿದ್ ನಿಜ ಆಗಿದ್ದಿದ್ರೆ ಅವಳು ಇಲ್ಲೇ ಇರ್ತಿದ್ಲು, ಊರ್ ಬಿಟ್ಟು ಯಾಕೆ ಹೋಗ್ತಾ ಇದ್ಲು, ಅವಳು ಮಾಡ್ತಿರೋದೆಲ್ಲ ಬರೀ ಡ್ರಾಮಾನೆ, ಇಲ್ಲೇ ಇದ್ರೆ ಗುಟ್ಟು ರಟ್ಟಾಗ್ ಹೋಗುತ್ತೆ ಅಂತ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದಾಳೆ ಅಂತ ಶಾಂತಿ ಹೇಳ್ದಾಗ, ನೋಡೆ ನಿನಗ್ ನೀನೇ ಏನೇನೋ ಅನ್ಕೊಂಡು ಯೋಚನೆ ಮಾಡ್ಬೇಡ, ಇವನ್ ಹತ್ರ ಕೇಳಿದ್ರೆ ಏನ್ ಪ್ರಯೋಜನ, ಆ ಹುಡ್ಗಿನೇ ಅವಳ ಹೊಟ್ಟೆಲ್ ಬೆಳಿತಾ ಇರೋ ಮಗುಗೆ ಇವನೇ ಅಪ್ಪ ಅಂತ ಹೇಳಿದ್ಲಲ್ಲ, ನನಗೇನೋ ಈ ಮನೆ ಹಾಳನ್ ಮೇಲೆ ಡೌಟು ಅಂತ ರಂಗನಾಥ್ ಅವರು ಮನೋಜನ್ ಮುಖಾನ ನೋಡ್ಕೊಂಡು ಹೇಳ್ತಾರೆ. ಹೌದಪ್ಪ, ಇವನು ಬರೀ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳೇನೆ ಅಂತ ರವಿ ಹೇಳ್ಬೇಕಾದ್ರೆ, ಲೋ ಅಪ್ಪಿ ನಾ ಸುಳ್ಳು ಹೇಳ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಅಲ್ಲ ರೀ, ರೋಡಲ್ಲಿ ಹೋಗೋ ಯಾವಳನ್ನ ನಂಬ್ತೀರಾ, ನಮ್ ಮಗನ್ ಮೇಲೆ ನಿನ್ ನಂಬಿಕೆ ಇಲ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಂಬೋ ತರ ನಿನ್ ಮಗ ಯಾವ್ದೇ ನೆಟ್ಟಿ ಕೆಲ್ಸ ಮಾಡಿದಾನೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಥೋ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಡ್ಯಾಡಿ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಡ್ಯಾಡಿ
ಅಂತ ಮನೋಜ ಹೇಳ್ಬೇಕಾದ್ರೆ ಅಪ್ಪಯ್ಯ ಖಂಡಿತ ಇವನನ್ನ ನಂಬೇಡ, ದೊಡ್ಡ ಫ್ರಾಡ್ ಇವನು. ಇವನ್ ಹೇಳ್ತಾ ಇರೋದ್ರ ಬಗ್ಗೆ ನನ್ಗೆ ಯಾಕೋ ಡೌಟ್ ಇದೆ, ಅದ್ರ ಬಗ್ಗೆ ಫಸ್ಟ್ ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳ್ದಾಗ ಮನೋಜ ಬೆವರೋದಕ್ಕೆ ಶುರು ಆಗ್ತಾನೆ. ಏಯ್, ನೀನೇನೋ ಕಂಡುಹಿಡಿಯೋದು, ನಿನಗೂ ಇದಕ್ಕೂ ಏನೋ ಸಂಬಂಧ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಂಬಂಧ ಇದೆ ಸಕ್ರೆ. ಇವ್ನ್ ಮಾಡೋ ತಪ್ಪಿಂದ ಅಪ್ಪಯ್ಯನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿದೆ, ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ ಅಂತ ಸೂರ್ಯ ಕೇಳ್ತಾನೆ. ಹೇಳೋದು ಕರೆಕ್ಟ್ ಆಗೇ ಇದೆ ಅಲ್ವಾ ಮಾವ? ರೋಹಿಣಿ ಹೇಳ್ದಂಗೆ ಆ ಮಗುಗೆ ಇವರೇ ತಂದೆ ಆಗಿದ್ರೆ ಅದು ನಮ್ ವಂಶದ ಕುಡಿ ಆಗತ್ತೆ. ಹಾಗಿರ್ಬೇಕಾದ್ರೆ ಪ್ರೆಗ್ನೆಂಟ್ ಇರೋ ಹುಡುಗಿನ ಮನೆಯಿಂದ ಆಚೆಗೆ ಹಾಕಿದ್ರೆ ಆ ಪಾಪ ಎಲ್ಲ ನಮ್ಗೆ ತಾನೇ ಸುತ್ಕೊಳ್ಳೋದು ಅಂತ ಮೀನಾ ಹೇಳ್ತಾಳೆ. ಏಯ್, ಬಾಯ್ ಮುಚ್ಚೆ ಸಾಕು, ಅವಳೆ ಈ ಮನೆಗ್ ಸುತ್ಕೊಂಡ್ರ ದೊಡ್ಡ ಪಾಪ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಪ್ಪಯ್ಯ ಮೀನಾ ಹೇಳ್ದಂಗೆ ಇದು ನಮ್ ಕುಟುಂಬಕ್ಕೆ ಕೆಟ್ಟ ಹೆಸರಾಗತ್ತಪ್ಪ. ನಾಳೆ ಏನಾದ್ರೂ ಈ ಸತ್ಯ ಆಚೆಗ್ ಬಂತು ಅಂದ್ರೆ ನಿಮ್ಗೂ ಸಕ್ಕರೆಗೂ ಇಬ್ರಿಗೂ ಅವಮಾನ ಆಗತ್ತೆ ಅಪ್ಪಯ್ಯ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಕಂಡುಹಿಡಿಬೇಕು ಅಂತ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ದಾಗ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಕೊಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನ್ರಿ ನೀವು ಇವ್ರ ಜೊತೆ ಸೇರ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಕಣೆ, ಒಂದ್ ಹೆಣ್ಣಿನ ಶಾಪ ಈ ಮನೆಗೆ ತಟ್ಟಬಾರ್ದು. ಆ ಶಾಪದಿಂದ ನಾವ್ ಯಾರು ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ ಕಣೆ. ಇನ್ನೂ ಇಬ್ರು ಗಂಡ್ಮಕ್ಳಿದಾರೆ, ಅವ್ರಿಗೂ ಮಕ್ಳಾಗಿ ಅವರು ಖುಷಿಯಾಗಿರೋದ್ ಬೇಡ್ವೇನೆ? ರೋಹಿಣಿ ಶಾಪದಿಂದ ಅವ್ರ ಜೀವನ ಹಾಳಾಗ್ಬಾರ್ದು ಕಣೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಲ್ಲರಿ, ಇವನೇನೋ ಬುದ್ಧಿ ಇಲ್ದಿರ ಮಾತಾಡ್ತಾನೆ ಅಂದ್ರೆ ಅವನ್ ಜೊತೆ ಸೇರ್ಕೊಂಡು ನೀವು ಹಂಗೆ ಮಾತಾಡ್ತಿದ್ದೀರಲ್ಲ, ಇದ್ರಲ್ಲಿ ಶಾಪ ಬರೋಂಥದ್ದು ಏನಿದೆ ರೀ? ಅವಳೇನ್ ಸತಿ ಸಾವಿತ್ರಿನಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ಮನ್ಸಲ್ಲಿ ಸತ್ಯ ಇರೋ ಎಲ್ಲಾ ಹೆಣ್ಣು ಸಹ ಸತಿ ಸಾವಿತ್ರಿರೇ ಆಗಿರ್ತಾರೆ ಅಂತ ಮೀನಾ ಹೇಳ್ತಾಳೆ. ಏ ಸಾಕು ಮುಚ್ಚೆ ಬಾಯ್ನ, ನಿನ್ನತ್ರ ಯಾರೇ ಇದ್ರ ಬಗ್ಗೆ ಎಲ್ಲ ಕೇಳಿದ್ದು ಅಂತ ಶಾಂತಿ ಮೀನನ್ ಮೇಲೆ ರೇಗಾಡ್ತಾಳೆ. ಅತ್ತೆ, ಒಂದ್ ವಿಷಯನ ನೀವು ಮರ್ತೋಗಿದೀರಾ ಅನ್ಸುತ್ತೆ. ಶಾಪ ಬರೋದನ್ನೆಲ್ಲ ಬಿಟ್ಬಿಡಿ, ಆದ್ರೆ ರೋಹಿಣಿ ಹೊಟ್ಟೆಲಿರೋ ಮಗುಗೆ ಮನೋಜೆ ತಂದೆ ಅಂತ ಪ್ರೂವ್ ಆಗೋಯ್ತು ಅಂದ್ರೆ ಆಮೇಲೆ ಇವ್ರು ಯಾಮಾರ್ಸಿರೋದಿಕ್ಕೆ ನಿಮ್ ಮಗ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿ ಇಬ್ರು ಭಯ ಪಡ್ತಿರ್ತಾರೆ. ಹೌದು ಅಮ್ಮ, ರೋಹಿಣಿ ಏನಾದ್ರೂ ಲೀಗಲ್ ಆಗಿ ಮೂವ್ ಮಾಡಿದ್ರೆ ಇವನೇ ಸಿಕ್ಕಾಕೋತಾನೆ. ಆಮೇಲೆ DNA ಟೆಸ್ಟ್ ಅದು ಇದು ಅಂತ ಮಾಡ್ಸಿ ಅದ್ರಲ್ಲಿ ಇವನೇ ಅಪ್ಪ ಅಂತ ಪ್ರೂವ್ ಆಗೋಯ್ತು ಅಂದ್ರೆ ಕೋರ್ಟಲ್ಲಿ ಇವನ್ ಯಾವತ್ತೂ ಡೈವರ್ಸ್ ಸಿಗೋದಿಲ್ಲ ಅಂತ ರವಿ ಹೇಳ್ತಾನೆ. ಏ ರವಿ, ಅದಕ್ಕೆ ಅವಳು ಹೇಳ್ತಾ ಇರೋದ್ ನಿಜ ಆಗಿರ್ಬೇಕಲ್ವೇನೋ? ಅವಳು ಸುಳ್ಳಲ್ಲೇ ಹುಟ್ಟಿ ಸುಳ್ಳಲ್ಲೇ ಬೆಳೆದವಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಓಹೋಹೋ, ಈ ಸಾಹೇಬ್ರೇನು ತುಂಬಾ ಒಳ್ಳೆಯವ್ರಾ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಶ್ರುತಿ ನಗ್ತಿರ್ತಾಳೆ. ನೋಡೆ, ರೋಹಿಣಿ ಹೇಳ್ತಿರೋದು ಸತ್ಯನ ಸುಳ್ಳ ಅನ್ನೋದು ಗೊತ್ತಿಲ್ದೆ ನಾವ್ ಯಾವ ನಿರ್ಧಾರಕ್ಕೂ ಬರೋದಕ್ಕಾಗೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದಕ್ಕೆ ಅಪ್ಪಯ್ಯ ಹೇಳ್ತಾ ಇರೋದು ಇದ್ರ ಬಗ್ಗೆ ನಾವು ಕಂಡು ಹಿಡಿಬೇಕು ಅಂತ ಸೂರ್ಯ ಹೇಳ್ತಾನೆ. ಏ ಸೂರ್ಯ, ನೋಡ, ನಿನ್ ಕೆಲ್ಸ ಎಷ್ಟಿದ್ಯಾ ಅಷ್ಟನ್ ಮಾತನಾಡ್ಕೊಳೋ ಹೋಗೋ, ಅದನ್ ಬಿಟ್ಬಿಟ್ಟು ನನ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ ನೀನು ಅಂತ ಮನೋಜ ಹೇಳ್ಬೇಕಾದ್ರೆ, ಏ ಪೆಂಗ್ಯ, ನಾನು ನನ್ ಕೆಲ್ಸನೇ ಮಾಡ್ತಾ ಇರೋದು. ಈ ಮನೆ ಮಾನ ಮರ್ಯಾದೆ ಗೌರವನೆಲ್ಲ ಉಳಿಸೋದು ನನ್ ಕೆಲ್ಸನೇ ಕಣೋ. ಅಪ್ಪಯ್ಯ ಯಾವತ್ತು ಯಾರ್ ಮುಂದೆನೂ ತಲೆ ತಗ್ಗಿಸ್ಬಾರ್ದು, ಅದು ನನ್ ಕೆಲ್ಸ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ, ಇವನು ಬೇಕು ಬೇಕು ಅಂತ ನನ್ ಮೇಲಿರೋ ಕೋಪಕ್ಕೆ ಏನೇನೋ ಮಾತಾಡ್ತಾ ಇದ್ದಾನಮ್ಮ. ರೋಹಿಣಿ ಮಗುಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲಮ್ಮ ಅಂತ ಮನೋಜ ಶಾಂತಿ ಹತ್ರ ಹೇಳ್ಬೇಕಾದ್ರೆ, ಹಾಗಿದ್ರೆ ರೋಹಿಣಿ ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂತ ಮೀನಾ ಪ್ರಶ್ನೆ ಮಾಡ್ತಾಳೆ. ಆಗ ಮನೋಜ ಏನನ್ನ ಹೇಳ್ದೆ ತುಂಬಾ ಯೋಚನೆ ಮಾಡ್ತಿರ್ತಾನೆ. ಇದನ್ನ ಸೂರ್ಯ ಗಮನಿಸ್ತಾನೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ, ಆದ್ರೆ ಆ ಮಗುಗೆ ನಾನ್ ಅಪ್ಪ ಅಲ್ಲ, ಇದು ನನ್ ಪರ್ಸನಲ್ ವಿಷಯ, ಇದನ್ನ ನಾನ್ ನೋಡ್ಕೊಳ್ತೀನಿ, ಯಾರು ಮಧ್ಯ ಬರ್ಬೇಡಿ. ಮಮ್ಮಿ, ನಾನ್ ರೋಹಿಣಿ ಹತ್ರ ಮಾತಾಡ್ತೀನಿ, ನೀವ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿಡಿ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಶಾಂತಿ ಸಹ ಅಲ್ಲಿಂದ ಹೊರಟೋಗ್ತಾಳೆ. ರಂಗನಾಥ್ ಅವರು ರೂಮ್ ಹೋಗ್ಬೇಕಾದ್ರೆ, ಅಪ್ಪಯ್ಯ ಒಂದ್ ನಿಮಿಷ, ಯಾಕೇನಾಯ್ತು ಅಂತ ಸೂರ್ಯ ವಿಚಾರಿಸ್ಬೇಕಾದ್ರೆ, ಹಾಗಲ್ಲ ಕಣೋ, ಈ ಮನೇಲಿ ಆದಷ್ಟು ಬೇಗ ಮಗು ಶಬ್ದ ಕೇಳಿಸುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ರೋಹಿಣಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಇದನ್ನ ನೆನ್ಸ್ಕೊಂಡು ನಾನ್ ಖುಷಿ ಪಡ್ಲಾ ಅಥವಾ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲಪ್ಪ. ಮನೋಜ ನೋಡಿದ್ರೆ ಅದು ನನ್ ಮಗು ಅಲ್ಲ ಅಂತ ಹೇಳ್ತಾ ಇದ್ದಾನೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ ಅಂತ ಹೇಳ್ಕೊಂಡು ರಂಗನಾಥ್ ಅವರು ಬೇಜಾರ್ ಮಾಡ್ಕೊತಿರ್ತಾರೆ. ಮಾವ, ಇದು ಸುಳ್ಳಾಗಿದ್ರೆ ರೋಹಿಣಿ ಇಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತಾ ಇರ್ಲಿಲ್ಲ. ಇದ್ರಲ್ಲಿ ಸತ್ಯ ಇದೆ ಮಾವ, ರೋಹಿಣಿ ನಿಜವಾಗ್ಲೂ ಮನೋಜ್ ಅವ್ರ ಮಗುಗೆ ತಾಯಿ ಆಗ್ತಿರೋದು ಅಂತ ನೀನಾ ಹೇಳ್ತಾಳೆ. ಹೌದು ಅಪ್ಪಯ್ಯ, ನನ್ಗೂ ಹಾಗೆ ಅನ್ನಿಸ್ತಾ ಇದೆ, ಇವನೇ ಏನೋ ಗೋಲ್ಮಾಲ್ ಮಾಡಿದಾನೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಡೈವರ್ಸ್ ತಗೊಳೋದಿಕ್ಕೆ ಮನೋಜ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅಪ್ಪ ಅಂತ ರವಿ ಹೇಳ್ತಾನೆ. ಹೌದು ಮಾವ, ಅವಾಗ್ಲೇ ಅಲ್ವಾ ಶ್ರೀಮಂತ್ರ ಮನೆ ಹುಡುಗಿನ ಮದ್ವೆ ಆಗಕ್ಕಾಗೋದು, ಅದೇ ಅವ್ರ ಐಡಿಯಾ ಅಂತ ಶ್ರುತಿನೂ ಹೇಳ್ತಾಳೆ. ಅಪ್ಪ, ನೀನು ಇದನ್ನೆಲ್ಲ ತಲೆಗೆ ಹಚ್ಕೊಂಡು ಯೋಚನೆ ಮಾಡ್ಬೇಡಪ್ಪ, ಯಾರ್ ಸುಳ್ಳು ಹೇಳ್ತಾ ಇದಾರೆ ಯಾರ್ ಸತ್ಯ ಹೇಳ್ತಾ ಇದಾರೆ ಅಂತ ನಾನು ಆದಷ್ಟು ಬೇಗ ಕಂಡು ಹಿಡಿತೀನಪ್ಪ, ನೀನು ಮನ್ಸಿಗೆ ನೋವು ಮಾಡ್ಕೋಬೇಡಪ್ಪ ಅಂತ ಸೂರ್ಯ ಹೇಳ್ದಾಗ ರಂಗನಾಥ್ ಅವರು ಏನನ್ನು ಮಾತಾಡಕ್ಕಾಗ್ದೆ ಅಲ್ಲಿಂದ ಹೊರಟೋಗ್ತಾರೆ. ಸೂರ್ಯ, ಈ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಮನೋಜ ಒಂದ್ ರೀತಿ ಓಡೋಗ್ತಿರ್ತಾನಲ್ಲೋ, ನನ್ಗ್ ಯಾಕೋ ಅವನ್ ಮೇಲೆ ಡೌಟ್ ಕಣೋ
ಅಂತ ರವಿ ಹೇಳ್ಬೇಕಾದ್ರೆ ಕಣ ಖಂಡಿತ ಸಿಕ್ಕಾಕೋತಾನೆ, ಸಿಕ್ಕಾಕೊಳ್ದೆ ಎಲ್ಲಿ ಹೋಗ್ತಾನೆ ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಆಯ್ತು ಕಣ ಅಂತ ಹೇಳ್ತಾ ರವಿ ಶ್ರುತಿ ಇಬ್ರು ಅಲ್ಲಿಂದ ಹೋಗ್ತಾರೆ. ರೀ, ಇಷ್ಟೆಲ್ಲ ಆಗಿರೋದ್ರಿಂದ ಮಾವಂಗೆ ತುಂಬಾ ನೋವಾಗಿದೆ ಅಲ್ವೇನ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ ಇನ್ನೇನ್ ಮಾಡೋದು ಮೀನಾ, ಇಂಥ ಮಗ ಹುಟ್ಟಿದಾನಲ್ಲ, ಕುಟುಂಬದಲ್ಲಿ ಒಬ್ರು ಇಂಥವ್ರು ಇದ್ದೇ ಇರ್ತಾರ ನೋಡು. ಈ ಕಡೆ ಈ ಪೆಂಗ್ಯ, ಅಲ್ಲಿ ಆ ಅರುಣ್, ಸರಿಯಾಗಿ ಅವನ್ಗೆ ಹೆದ್ರಸ್ ಬಂದಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ನೀವ್ ಹೋಗಿ ಅವ್ರನ್ನ ಮೀಟ್ ಮಾಡಿದ್ರ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ನಮ್ಮನೆ ಹುಡುಗಿ ಮೇಲೆ ಕೈ ಮಾಡಿದ್ರೆ ನಾವ್ ಸುಮ್ನೆ ಬಿಟ್ಬಿಡ್ಬೇಕಾ, ಅದಕ್ಕೆ ಅವ್ನು ಹೋಗಿ ವಾರ್ನಿಂಗ್ ಕೊಟ್ಟು ಬಂದಿದೀನಿ ಅಂತ ಸೂರ್ಯ ಹೇಳ್ದಾಗ ರೀ, ಕನಕನ್ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಳ ಜೀವನ ನಿನ್ಸ್ಕೊಂಡ್ರೇನೆ ನನ್ ತುಂಬಾ ಭಯ ಆಗ್ತಿದೆ. ಆ ಅರುಣ್ ಅವ್ರು ಬದ್ಲಾದ್ರೆ ಸರಿ ಹೋಗುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ, ಹುಟ್ಗುಣ ಸುಟ್ರು ಹೋಗೋದಿಲ್ಲ, ಕೆಲವರು ಯಾವತ್ತೂ ಬದ್ಲಾಗೋದಿಲ್ಲ, ಆದ್ರೆ ಸರಿಯಾಗಿ ಕೊಟ್ರೆ ಬದ್ಲಾಗ್ತಾರೆ. ಮೊದ್ಲು ಕನಕನ್ಗೆ ಸ್ವಲ್ಪ ಧೈರ್ಯ ಬರೋ ರೀತಿ ಏನಾದ್ರು ಮಾಡ್ಬೇಕಮ್ಮ ಅಂತ ಸೂರ್ಯ ಹೇಳ್ದಾಗ ರೀ, ಏನ್ರಿ ಮಾಡ್ತೀರಾ ನೀವು ಅಂತ ಮೀನಾ ಕೇಳ್ತಾಳೆ. ನಾನು ಅವಳಿಗಾಗಿನೇ ಒಂದ್ ವಿಷಯನ ಯೋಚನೆ ಮಾಡಿದೀನಿ, ನಾಳೆ ಒಂದು ಜಾಗಕ್ಕೆ ಅವಳನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಸೂರ್ಯ ಹೇಳ್ದಾಗ ಎಲ್ಲಿಗೆ ಅಂತ ಮೀನಾ ಕೇಳ್ತಾಳೆ. ಹೇಳ್ತೀನಮ್ಮ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋದಾಗ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಕನಕ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅರುಣ್ ಕನಕನ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಕನಕ ಕಾಲ್ ರಿಸೀವ್ ಮಾಡೋದಿಲ್ಲ, ಯಾಕಂದ್ರೆ ಸೂರ್ಯ ಕಾಲ್ ರಿಸೀವ್ ಮಾಡ್ಬೇಡ, ನೀನು ವಾಪಸ್ ಕಾಲ್ ಮಾಡ್ಬೇಡ ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರ ಫೋನ್ ನೋಡ್ತಿರ್ಬೇಕಾದ್ರೆ ಕನಕ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಕುಸುಮ್ ಅವರು ಆಚೆಗ್ ಬರ್ತಾರೆ. ಏ ಕನಕ, ಏನೇ ಆಯ್ತು, ಯಾರೇ ಫೋನ್ ಮಾಡ್ತಿರೋದು, ಫೋನ್ ರಿಸೀವ್ ಮಾಡೆ ಅಂತ ಕುಸುಮ್ ಅವರು ಹೇಳ್ತಿರ್ತಾರೆ. ಅವ್ರು ಫೋನ್ ಮಾಡ್ತಿದಾರಮ್ಮ ಅಂತ ಕನಕ ಹೇಳ್ತಿದ್ದಂಗೆ ಕುಸುಮ್ ಅವರು ಕೋಪದಿಂದ ಫೋನ್ ಕಿತ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ. ಅಮ್ಮ ಬೇಡಮ್ಮ, ನನ್ ಮಾತ್ ಕೇಳು ಅಂತ ಕನಕ ಹೇಳ್ತಿದ್ರು ಸಹ ಅವಳ ಮಾತನ್ನ ಕೇಳ್ದೆ ಫೋನ್ ಅಲ್ಲಿ ಮಾತಾಡೋದಕ್ ಹೋಗ್ತಾರೆ. ಆಗ ಅರುಣ್, ಏ ಕನಕ, ಎಲ್ಲಿದ್ಯಾ ನೀನು ಅಂತ ಕೇಳ್ಬೇಕಾದ್ರೆ ನಾನು ಕನಕ ಅಲ್ಲ, ಕನಕನ್ನ ಹೆತ್ತಿರೋ ಅಮ್ಮ ಮಾತಾಡ್ತಿರೋದು ಅಂತ ಕುಸುಮ್ ಅವ್ರು ಹೇಳ್ತಾರೆ. ಕನಕ ಇಲ್ವಾ ಅಂತ ಅರುಣ್ ಕೇಳ್ಬೇಕಾದ್ರೆ ಇದ್ದಾಳೆ, ಇನ್ನೂ ಜೀವಂತವಾಗೇ ಇದ್ದಾಳೆ ಅಂತ ಕುಸುಮ್ ಅವ್ರು ಹೇಳ್ತಾರೆ. ಅತ್ತೆ, ಕನಕನ್ ಕೈಲಿ ಫೋನ್ ಕೊಡಿ ಅಂತ ಅರುಣ್ ಹೇಳ್ಬೇಕಾದ್ರೆ ಆ ಮರ್ಯಾದೆ ಸ್ವಲ್ಪನಾದ್ರೂ ನಿಮ್ಗಿದ್ದಿದ್ರೆ ನೀವ್ ಈ ರೀತಿ ಮಾಡ್ತಿದ್ದೀರಾ ಅಳಿಂದ್ರೆ, ಇವಳನ್ನೇನು ಮನುಷ್ಯರು ಅನ್ಕೊಂಡಿದೀರಾ ಅಥವಾ ಪ್ರಾಣಿ ಅನ್ಕೊಂಡಿದೀರಾ? ಅಟ್ಲೀಸ್ಟ್ ಪ್ರಾಣಿಗಳ ಮೇಲಾದ್ರೂ ಒಂದ್ ಸ್ವಲ್ಪ ದಯೆ ತೋರಿಸ್ತಾರೆ, ಆದ್ರೆ ನಿಮ್ಗೆ ನಿಮ್ ಹೆಂಡತಿ ಮೇಲೆ ಸ್ವಲ್ಪನೂ ದಯೆ ಕರುಣೆ ಏನು ಬರ್ಲಿಲ್ವಾ? ಈ ರೀತಿ ಹೊಡೆದಿದ್ದಾರಲ್ಲ ಅವಳಿಗೆ, ಇವಳನ್ನ ಆ ಪರಿಸ್ಥಿತಿಲಿ ನೋಡ್ಬೇಕಾದ್ರೆ ನನ್ ಹೇಗಾಗಿರ್ಬೇಡ, ನಾನ್ ಸತ್ತೋಗ್ಬಿಡಬಾರ್ದ ಅಂತ ಅನ್ಸ್ತಿತ್ತು ಅಂತ ಹೇಳ್ಕೊಂಡು ಕುಸುಮ ಅವರು ಅಳ್ಬೇಕಾದ್ರೆ ಅತ್ತೆ ಅದು ಅಂತ ಅರುಣ್ ಹೇಳೋದಿಕ್ಕೆ ಒದ್ದಾಡ್ತಿರ್ತಾನೆ. ನಿಮ್ಮಮ್ಮ ಜೀವಂತವಾಗಿದ್ದು ಇದನ್ನ ನೋಡಿದಿಂದ್ರೆ ತುಂಬಾ ಖುಷಿ ಪಡ್ತಿದ್ರಾ? ನಮ್ ಮಕ್ಳನ್ನ ಬೆಳೆಸೋದಿಕ್ಕೆ ನಾವು ತುಂಬಾನೇ ಕಷ್ಟಪಟ್ಟಿದೀವಿ, ಆದ್ರೆ ಯಾವ್ದೇ ಪರಿಸ್ಥಿತಿನಲ್ಲೋ ನಾನಾಗ್ಲಿ ನಮ್ ಯಜಮಾನ್ರಾಗ್ಲಿ ಯಾವತ್ತೂ ಅವ್ರ ಮೇಲೆ ಕೈ ಮಾಡಿಲ್ಲ. ಓದಿರೋರು, ಒಳ್ಳೆಯವರು ಅಂತ ನನ್ ಮಗಳನ್ನ ಮದ್ವೆ ಮಾಡ್ಕೊಟ್ರೆ ಈ ರೀತಿ ಹೊಡೆದಿದ್ದೀರಲ್ಲ, ತುಂಬಾನೇ ಖುಷಿ ಆಯ್ತು ಅಳಿಯಂದ್ರೆ ಅಂತ ಕುಸುಮ್ ಅವರು ಹೇಳ್ಬೇಕಾದ್ರೆ ಅತ್ತೆ ಏನೋ ಸ್ವಲ್ಪ ಜಗಳದಲ್ಲಿ ಅಂತ ಅರುಣ್ ಹೇಳ್ಬೇಕಾದ್ರೆ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ, ಅದನ್ನ ಮಾತಾಡಿ ಬೈರಿ, ಆದ್ರೆ ಅದನ್ ಬಿಟ್ಟು ಈ ರೀತಿ ಎಲ್ಲ ಹೊಡಿತಾರ? ನನ್ ಮಗಳು ಮೀನಾ ಮತ್ತೆ ಸೂರ್ಯನ್ಗೆ ಎಷ್ಟೆಲ್ಲಾ ಜಗಳ ಬಂದಿದೆ, ಆದ್ರೆ ಒಂದ್ ದಿವ್ಸನೂ ಅವ್ರು ಯಾವತ್ತೂ ಮೀನನ್ ಮೇಲೆ ಕೈ ಮಾಡಿಲ್ಲ, ಯಾಕಂದ್ರೆ ಅವ್ರ ಮನ್ಸು ಅಷ್ಟು ಒಳ್ಳೇದು, ಬೇರೆಯವ್ರಿಗೆ ನೋವು ಕೊಡ್ಬೇಕು ಅಂತ ಅನ್ಕೊಳ್ಳೋರು ಅವ್ರಲ್ಲ ಅಂತ ಕುಸುಮ್ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅರುಣ್ಗೆ ಕೋಪ ಬರ್ತಿರುತ್ತೆ. ಮತ್ತೆ ಮತ್ತೆ ಎಲ್ರು ಅವನ್ ಬಗ್ಗೆನೆ ಹೊಗಳ್ತಾ ಇದಾರಲ್ಲ ಅಂತ ಅರುಣ್ ಮನ್ಸಲ್ಲೇ ಸೂರ್ಯನ ಬೈಕೊಂಡು ಕೋಪದಿಂದ ಹಾಗೆ ಕಣ್ಕಂಡ್ ಬಿಡ್ತಿರ್ತಾನೆ. ನೀವ್ ಮಾಡಿರೋದು ತುಂಬಾ ತಪ್ಪು ಅಳಿಯಂದ್ರೆ, ಎಲ್ಲಾದ್ರಲ್ಲೂ ನ್ಯಾಯ ಧರ್ಮ ಅಂತ ಒಂದಿದೆ, ನಾವ್ ಮಾಡೋ ತಪ್ಗೆಲ್ಲ ಪಶ್ಚಾತ್ತಾಪನ ಅನ್ಭವಿಸ್ಲೇಬೇಕು. ಹೆತ್ತು ಹೊಟ್ಟೆ ಉರಿತಾ ಇದೆ, ನಮ್ಗೆ ಯಾಕೆ ಈ ರೀತಿ ನೋವು ಕೊಡ್ತಾ ಇದ್ದೀರಾ? ಇದೆಲ್ಲ ಪಾಪದ ಕೆಲ್ಸ ಅಂತ ನಿಮ್ಗೆ ಗೊತ್ತಾಗ್ತಿಲ್ವಾ ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ ನಾನು ಕನಕನ ಹತ್ರ ಮಾತಾಡ್ಬೇಕು ಅಂತ ಅರುಣ್ ಹೇಳ್ತಾನೆ. ಏನ್ ಮಾತಾಡ್ಬೇಕು? ನನ್ ಮಗಳ ಹತ್ರ ನೀವೇನ್ ಮಾತಾಡ್ಬೇಕು? ಏನೋ ದೇವ್ರ ದಯೆಯಿಂದ ಮೀನಾ ಮತ್ತೆ ಅಳಿಯಂದ್ರೆ ಇಬ್ರು ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ರು, ಇಲ್ಲ ನೀವಿದ್ರೆ ನೀವ್ ಇವಳನ್ನ ಹೊಡೆದೇ ಸಾಯಿಸ್ಬಿಡ್ತಿದ್ರಿ ಅನ್ಸುತ್ತೆ ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ ಅತ್ತೆ, ನಾ ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಅರುಣ್ ಹೇಳ್ತಾನೆ. ನೋಡಿ, ನೀವೇನು ನನ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನೀವ್ ಮಾಡಿರೋದನ್ನ ಕಣ್ಣಾರೆ ನೋಡಿದೀವಲ್ಲ. ನಿಮ್ಮಮ್ಮ ಇರ್ಬೇಕಾದ್ರೆ ನೀವ್ ಇವಳಿಗೆ ಹೊಡೆದಿದ್ರೆ ಅವ್ರ ಮನ್ಸು ತಡ್ಕೊಳ್ತಿತ್ತ? ಅದೇ ತರಾನೇ ಅಲ್ವಾ ನನ್ಗೂನು. ನಾಳೆ ನಿಮ್ಗೊಂದ್ ಮಗು ಹುಟ್ಟಿ ಆ ಮಗುಗೆ ಯಾರಾದ್ರೂ ಹೊಡೆದ್ರು ಅಂತ ನಿಮ್ಗ್ ಗೊತ್ತಾಯ್ತು ಅಂದ್ರೆ ಆ ನೋವು ನಿಮ್ಗಾಗುತ್ತಲ್ಲ, ನಿಮ್ಗೆ ಆ ನೋವು ಏನು ಅಂತ ಅರ್ಥ ಆಗೋದು ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ ಅರುಣ್ ಈ ಮಾತನ್ನೆಲ್ಲ ಕೇಳಕ್ಕಾಗ್ದೆ ಕಾಲ್ ಕಟ್ ಮಾಡ್ಬಿಡ್ತಾನೆ. ಕಾಲ್ ಕಟ್ ಮಾಡ್ಬಿಟ್ರು ಕಣೆ ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ ಅಮ್ಮ ನೀನ್ ಯಾಕಮ್ಮ ಅವ್ರ ಹತ್ರ ಇಷ್ಟೊಂದೆಲ್ಲ ಮಾತಾಡಕ್ ಹೋದೆ ಅಂತ ಕನಕ ಕೇಳ್ತಾಳೆ. ದೇವ್ರ ದಯದಿಂದ ನಿನ್ಗೇನು ಹೆಚ್ಚು ಕಮ್ಮಿ ಆಗೋಕ್ಕೂ ಮುಂಚೆ ಮೀನಾ ಮತ್ತೆ ಅಳಿಯಂದ್ರೆ ನೀನ್ ಕರ್ಕೊಂಡ್ ಬಂದ್ಬಿಟ್ರು ಕಣೆ. ಆದ್ರೆ ಒಂದ್ ಮಾತ್ ಹೇಳ್ತೀನಿ ಕೇಳು ಕನಕ, ಅಳಿಯಂದ್ರು ಹೇಳ್ದಂಗೆ ನಿನ್ ಗಂಡ ಇಲ್ಲಿಗ್ ಬಂದು ತಪ್ಪಾಯ್ತು ಕ್ಷಮ್ಸು ಅಂತ ಹೇಳೋವರ್ಗು ನಾನ್ ನಿನ್ನ ಇಲ್ಲಿಂದ ಕಳ್ಸೋದಿಲ್ಲ ಕಣೆ ಅಂತ ಹೇಳ್ತಾ ಕುಸುಮ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಕನಕ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆ ಕಡೆ ಅರುಣ್ ಕೂಡ ನಾನೇನಾದ್ರೂ ಹೋಗಿ ಇವಾಗ ಅವಳನ್ನ ಕರೆದ್ರೆ ಸೂರ್ಯನ್ ಮುಂದೆ ನಾನ್ ಸೋತೋಗ್ಬಿಡ್ತೀನಲ್ಲ, ನಾನ್ ಸೋಲ್ಬಾರ್ದು, ಹೇಗಾದ್ರೂ ಮಾಡಿ ಕನಕನೇ ಇಲ್ಲಿಗ್ ಬರ್ಬೇಕು, ಆ ರೀತಿ ಏನಾದ್ರೂ ಮಾಡ್ಬೇಕಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡು ಪ್ಲಾನ್ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ
ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.